ಅಂತ ಒಂದು ಉನ್ನತವಾಗಿರ್ತಕ್ಕಂತಹ ಭಾವದಲ್ಲಿ ಹೋದ್ರೆ ಅರ್ಥ ಆಗುವಂತಹ ವಿಷಯ ಅಲ್ಲೇನಿದು. ಜ್ಞಾನೇಶ್ವರ ಮಹಾರಾಜರೇನು ಸಾಮಾನ್ಯ ವಿಷಯ ಹೇಳ್ಯಾರೇನ್ರಿ? ಅಂಥ ಒಂದು ವಿಷಯ ತಿಳಿಬೇಕಾದ್ರೆ ನಾವು ಸಹಿತ ಏನು ಮಾಡ್ಲಿಕ್ಕೆ ಬರಬೇಕು ಅಂತಂದ್ರೆ ಆ ವಕ್ತಾನ ಭೂಮಿಕಾದಷ್ಟು ನಾವು ಮ್ಯಾಲ್ಕೆ ಏನ್ಲಿಕ್ಕೆ ಬರಬೇಕು. ಅರ್ಥಾತ್ ಉನ್ನತವಾಗಿರ್ತಕ್ಕಂತಹ ಭಾವದಿಂದ, ಶಾಂತವಾಗಿರ್ತಕ್ಕಂತಹ ಭಾವದಿಂದ, ವಿಚಾರಗಳ ಗೊಂದಲದಿಂದ ನಾವು ವಿಮುಕ್ತರಾಗಿ ಶಾಂತವಾಗಿರ್ತಕ್ಕಂತಹ ಭಾವದಿಂದ, ಗಂಭೀರವಾಗಿರ್ತಕ್ಕಂಥ ಅಂದ್ರೆ ಆಳವಾಗಿರ್ತಕ್ಕಂತಹ ಭಾವದಿಂದ ಇದನ್ನು ಶ್ರವಣ ಮಾಡಿದ್ರೆ ತಿಳಿತಕ್ಕಂತಹ ವಿಷಯನೇ ಹೊರತು ಇಲ್ಲದೆ ಇದ್ರೆ ಏನಾಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ತಿಳಿಲಿಕ್ಕೆ ಶಕ್ಕಿಲ್ಲ. ಆದ್ರಿಂದ ಐಸೇನಿ ಗಂಭೀರಪಣೆ ಸ್ಥಿರಾವಲೇನಿ ಅಂತಃಕರಣೆ ಆಥಿಲಾ ತೋಚಿ ಜಾಣೆ ಮಾನವನಿಯೇ, ಅವರಿಗೆ ಅರ್ಥ ಆಗ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಹೋ ಅರ್ಜುನಾಚಿಯೇ ಪಾಂತಿ ಪರಿಸಣಯ ಯೋಗ್ಯ ಹೋತಿ ತಿಹಿ ಕೃಪಾ ಕರೂನಿ ಸಂತಿ ಅವಧಾನ ದ್ಯಾವೇ ಶ್ರೀರಾಮ. ನೀವೆಲ್ಲರೂ ಎಂಥ ಮಹಾನ್ ಸಂತರಿದ್ದೀರಿ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನನ ಪಂಕ್ತಿಯೊಳಗೆ ಕೂಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಇದ್ದೀರಿ. ಖರೆ ಅದು ಯಾಕಂತಂದ್ರೆ ಯಾವ ಭಗವದ್ಗೀತೆಯನ್ನು ಭಗವಂತ ಅರ್ಜುನಿಗೆ ಹೇಳಿದ್ನೋ ಅದೇ ಭಗವದ್ಗೀತೆಯನ್ನು ನಾವು ಶ್ರವಣ ಮಾಡ್ಲಿಕ್ಕೆ ಕೂತೀವಿ ಅಂತಿದ್ದಾಗ ನಾವು ಎಲ್ಲರೂ ಯಾರು ಯೋಗ್ಯತಾ ಉಳ್ಳವರ, ಯಾರು ಪಂಕ್ತಿಯೊಳಗೆ ಕೂಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಆದ್ವಿ ಅಂತಂದ್ರೆ ಅರ್ಜುನನ ಪಂಕ್ತಿಯೊಳಗೆ ಕೂಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಆದ್ವಿ. ಈ ಶಬ್ದ ಹೇಳು ಮುಂದೆ ಜ್ಞಾನೇಶ್ವರ ಮಹಾರಾಜನಿಗೆ ಯಾರು ಕಂಡಿದ್ದಾರೆ ಕಣ್ಣು ಮುಂದೆ ಅಂತಂದ್ರೆ ನಿವೃತ್ತಿನಾಥ, ಸೋಪಾನ, ಮುಕ್ತಾಬಾಯಿ ಇವರೆಲ್ಲ ಏನು ಸಾಮಾನ್ಯ ಇದ್ರೇನ್ರಿ? ಅರ್ಜುನನ ಪಂಕ್ತಿಯೊಳಗೆ ಕೂತು ಶ್ರವಣ ಮಾಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಅಲ್ದ ಇನ್ನೂ ಅನೇಕ ಜನ ಸಾಧು ಸಂತರು ಕೂತ್ಕೊಂಡು ಕೇಳಲಿಕ್ಕೆ ಹತ್ತಿದ್ರೇನೋ ಖರೆ. ಆದ್ರೆ ಜ್ಞಾನೇಶ್ವರ ಮಹಾರಾಜರು ಈ ಶಬ್ದ ಹೇಳುವಾಗ ಅವ್ರ ಕಣ್ಣು ಮುಂದೆ ನಿವೃತ್ತಿನಾಥರಿದ್ರು. ನಿವೃತ್ತಿನಾಥರು ಮುಂದೆ ಕೂತ್ಕೊಂಡು ಶ್ರವಣ ಮಾಡ್ಲಿಕ್ಕೆ ಹತ್ತಾರೆ. ಅರ್ಥಾತ್ ಏನು ಅಂತಾರೆ, ಯಾವ ರೀತಿಯಾಗಿ ಮಗು ಮಾತಾಡೋದನ್ನ ತಾಯಿ ಅತ್ಯಂತ ಪ್ರೇಮದಿಂದ ಶ್ರವಣ ಮಾಡ್ತಾ ಇರ್ತಾಳೋ ಅರ್ಥಾತ್ ಕೇಳ್ತಾ ಇರ್ತಾಳೋ. ಈಗ ಸಣ್ಣ ಮಕ್ಕಳು ಕಥೆ ಹೇಳ್ತಾವ, ಎಷ್ಟಲ್ಲಿ ನಾವು ಪ್ರೇಮದಿಂದ ಕೇಳ್ತೀವಿಲ್ಲ, ಅವು ಆ ಮೊದಲು ನುಡಿ ಒಳಗೆ ಹೇಳೋ ಕಥೆ ಎಷ್ಟು ರಸಮಯ ಅನ್ನಿಸ್ತದೆ. ಅದು ಮುಂದೆ ದೊಡ್ಡ ದೊಡ್ಡ ಅವ್ರದ್ದು ಇದು ಸಹಿತ ಏನು ಅನಿಸೋದಿಲ್ಲ ಅಂತಂದ್ರೆ ಅಷ್ಟು ರಸಮಯ ವಾತ್ಸಲ್ಯ. ಅದು ಅಲ್ಲೇನದ ಅಂದ್ರೆ ವಾತ್ಸಲ್ಯದ ಆ ಗುರುವಿನಲ್ಲಿ ಶಿಷ್ಯನ ವಿಷಯದಲ್ಲಿರ್ತಕ್ಕಂಥ ವಾತ್ಸಲ್ಯ ಕಲಿಸಿ ತಯಾರು ಮಾಡಿರ್ತಾರೆ. ಅರ್ಥಾತ್ ಆ ಹುಡುಗ ಅಲ್ಲಿ ನಿಂತು ಭಾಷಣ ಮಾಡ್ಲಿಕ್ಕೆ ಹತ್ತಿರ್ತದೆ, ಸ್ಟೇಜ್ ಮೇಲೆ ನಿಂತು ಇವರೆಲ್ಲ 6 ತಿಂಗಳು ಕಲಿಸಿರ್ತಾರ. ಅವನು ಬಾಯ್ಪಾಟ್ ಮಾಡಿಸಿ ಅದು ಅಲ್ಲಿ ನಿಂತು ಭಾಷಣ ಮಾಡುವಾಗ ಈ ಮಾಸ್ತರಿಗೆ ಎಷ್ಟು ಸಂತೋಷ ಆಗ್ತಿರ್ತಾನ. ನೋಡಿ ನಮ್ಮ ಹುಡುಗ ಹೆಂಗೆ ಮಾತಾಡ್ಲಿಕ್ಕೆ ಹತ್ತಾನ, ಅರ್ಥಾತ್ ಏನು ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನೇಶ್ವರ ಮಹಾರಾಜರು ಹೇಳುವಾಗ ನಿವೃತ್ತಿನಾಥರು ಕೂತ್ಕೊಂಡು ಕೇಳಲಿಕ್ಕೆ ಹತ್ತಾರ. ಸೋಪಾನ, ಮುಕ್ತಾಬಾಯಿ, ಸಚ್ಚಿದಾನಂದ ಬಾಬಾ ಬರ್ಲಿಕ್ಕೆ ಹತ್ಯಾನ. 100 ಜನ ಸಾಧು ಸಂತರು ಅಲ್ಲಿ ಕೂತ್ಕೊಂಡು ಕೇಳ್ತಿರ್ಬೋದು. ಆವಾಗ ಅಷ್ಟು ಪ್ರಚಾರ ಆಗಿದ್ದಿಲ್ಲ. ಅದು ಪ್ರತ್ಯಕ್ಷವಾಗಿ ಜ್ಞಾನೇಶ್ವರ ಮಹಾರಾಜರು ಹೇಳುವಾಗ ಅದ್ರದ್ದು ಏನಿದ್ದಿಲ್ಲ ಅಂದ್ರೆ ಪ್ರಚಾರ ಇದ್ದಿದ್ದಿಲ್ಲ. ಅಷ್ಟ ಅಲ್ದನ ಜ್ಞಾನೇಶ್ವರಿ ಒಂದು 5-6 ಪ್ರತಿ ಏನು ತಯಾರಾದವು ಅದ್ರ ನಂತರ 300 ವರ್ಷ ಅದ್ರದ್ದು ಏನಿದ್ದಿಲ್ಲ ಅಂದ್ರೆ ಎಲ್ಲಿ ಪ್ರಚಾರನ ಇದ್ದಿದ್ದಿಲ್ಲ. ಏಕನಾಥ ಮಹಾರಾಜರು ಯಾವಾಗ ಹುಟ್ಟಿ ಬಂದರು, ಏಕನಾಥ ಮಹಾರಾಜರಿಗೆ ದೃಷ್ಟಾಂತ ಆತೇನು ಅಂತಂದ್ರೆ ನನ್ನ ಕೊಳ್ಳಿಗೆ ಇದು ಸುತ್ತಕೊಂಡಾವ, ಅಜಾನ ವೃಕ್ಷದ ಬೇರುಗಳು ಸುತ್ತಕೊಂಡಾವ, ನೀವು ಸಮಾಧಿ ಒಳಗೆ ಇಳಿದು ಆ ಬೇರು ತೆಗೀರಿ ಅಂತ ದೃಷ್ಟಾಂತ ಆಯ್ತು. ಅವ್ರು ಹೋಗಿ ನೋಡಿದ್ರೆ ಆಶ್ಚರ್ಯ ಆಯ್ತವ್ರು. 2 ದೀಪ ಉಡ್ಲಿಕ್ಕೆ ಹತ್ಯಾವ, ಮುಂದೆ ಜ್ಞಾನೇಶ್ವರಿ ಇಟ್ಕೊಂಡಾರ. ಜ್ಞಾನೇಶ್ವರ ಮಹಾರಾಜರು ಶಾಂತ ಗಂಭೀರ ಒಂದು ಭಾವದೊಳಗೆ ಕೂತ್ಕೊಂಡಾರ. ಅಜಾನ ವೃಕ್ಷದ ಬೇರುಗಳು ಅವ್ರ ಕೃತಿಗೆ ಸುತ್ತಕೊಂಡಿದ್ದು. ಏಕನಾಥ ಮಹಾರಾಜರ ಅವ್ರಿಗೆ ಅವನು ಬಿಡಿಸಿ ಮತ್ತೆ ಮ್ಯಾಲ ಬಂದು ಆ ಕಲ್ಲು ಹೆಂಗಿತ್ತು ಹಂಗೆ ಆನಿಸಿಟ್ರು. ಅವ್ರ ದೃಷ್ಟಾಂತ ಏನು ಅಂದ್ರೆ ಜ್ಞಾನೇಶ್ವರದ ಶುದ್ಧ ಪ್ರತಿ ತಯಾರು ಮಾಡ್ರಿ. ಇದು ಆ ಶುದ್ಧ ಪ್ರತಿ ಆಗಿರ್ತಕ್ಕಂಥ ಜ್ಞಾನೇಶ್ವರಿ. ತಾತ್ಪರ್ಯ ಏನು ಅಂತಂದ್ರೆ ಆದ್ರಿಂದ ಅವಾಗ ಅಲ್ಲಿ ಕೂತ್ಕೊಂಡು ಹೇಳುವ ಹೊತ್ತಿನೊಳಗೆ ಈ ರೀತಿಯಾಗಿ ಕೂತ್ಕೊಂಡಿರ್ತಕ್ಕಂಥವ್ರ ವಿಷಯದಲ್ಲಿ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾ ಇದ್ದಲ್ಲ ಏನು ಅಂತಂದ್ರೆ ನೀವೆಲ್ಲ ಅರ್ಜುನನ ಪಂಕ್ತಿಯೊಳಗೆ ಕೂತ್ಕೊಂಡು ಕೇಳಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಅಹೋ ಅರ್ಜುನಾಚಿಯೇ ಪಾಂತಿ ಪರಿಸಣಯ ಯೋಗ್ಯ ಹೋತಿ ತಿಹಿ ಕೃಪಾಕರು ನೀ ಸಂತಿ ಅವಧಾನ ದ್ಯಾವೇ ಶ್ರೀರಾಮ್. ಮಕ್ಕಳು ಅಂತ ಅವ್ವ ಇಟ್ಲ ಕೇಳಿಲ್ಲ, ನಾ ಹೇಳ್ತೀನಿ ಕೇಳಿಲ್ಲ ಅಂತ ಅನ್ನುವಾಗ ಹೆಂಗೆ ಮಕ್ಕಳು ಸ್ವಾಭಾವಿಕವಾಗಿ ಅವ್ವ ನೀ ಲಕ್ಷ ಒಟ್ಟು ಕೇಳು ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾವೋ ಹಂಗೆ ಹೇಳಿಕತ್ತ. ಹೇ ಸಲಗಿ ಮ್ಯಾ ಮಣಿತಲೆ ಚರಣ ಲಾಗೋ ನೀ ವಿನವಿಲೆ ಪ್ರಭು ಸಖೋಲ ಹೃದಯ ಆಪುಲೆ ಮಣೋನಿಯಾ ಶ್ರೀರಾಮ. ಅರ್ಥಾತ್ ನಾ ಹಿಂಗೆ ಮಾಡ್ತಾ ಇರೋ ಧೃಷ್ಟತಾ ಅನಿಸ್ಬೋದು. ಆದ್ರೆ ಇದಕ್ಕೆ ಕಾರಣ ಏನದ ಅಂದ್ರೆ ಮುಖ್ಯ ನಿಮ್ಮ ವಿಷಯದಲ್ಲಿರ್ತಕ್ಕಂಥ ಸಲಿಗೆದ. ನಿಮ್ಮ ವಿಷಯದಲ್ಲಿ ನಮ್ದೇನು ಸಲಿಗೆದನೋ ಅಥವಾ ಸಲಿಗೆದ ಅರ್ಥ ಏನು ಅಂದ್ರೆ ಯಾವುದೇ ಭಿಡೆ ಅಥವಾ ಯಾವುದೇ ಇದು ಇಲ್ದನ, ಸಂಕೋಚ ಇಲ್ದನ ಕೇಳು ವಿಷಯದಲ್ಲಿರ್ತಕ್ಕ ಪ್ರವೃತ್ತಿ, ಯಾವುದೇ ಸಂಕೋಚ ಇಲ್ಲದೆ ಇರ್ತಕ್ಕಂಥ ಒಂದು ಏನು ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಪ್ರೇಮ ಏನಿರೋದು ಸಲಿಗೆ ಅಂತಾರೆ. ಒಂದು ಕಪಾಳ ಹೊಡೆದು ಈ ಸಲಿಗೆಲೆ ಹೊಡೆದು ನಡೆದ್ರೆ ಅಂದ್ರೆ ಕಪಾಳ ಹೊಡೆದು ಈಗೇನು ಹಿಂಗೆ ಹೊಡೆದು ಸಲಿಗಿಲೇಪ ಏನು ಮಿತ್ರ ಅಂತ ಕಪಾಳ ಹೊಡಿದ್ರೆ ಮಿತ್ರ ಅದಾರ್ಥ ಹೆಂಗು ಅವ್ರು ಸಲಿಗೆ ಅಂತಾರ ಅಂತ. ಸಲಿಗಿಲೆಲ್ಲ ಹೊಡಿತಾರಲ್ಲ, ಈಗ ಹಿಂದೆ ಹೋಗಿ ರಮ್ ಅಂತ ಗೊತ್ತಾರ ಹಿಂಗ್ಯಾಕೆ ಸಲಿಗಿಲೆ ಅಂತ.
ಹೆಂಗೋ ಹಂಗೇನದಂದ್ರ ಹೇ ಸಲಗಿ ಮ್ಯಾ ಮನಿತಲೆ ತಡ್ಕೊಳ್ಳೋರಿದ್ದು ಚಲೋ. ಹೇ ಸಲಗಿ ಮ್ಯಾ ಮನಿತಲೆ ಚರಣ ಲಾಗೋನಿ ವಿನವಿಲೆ. ಎಷ್ಟರೇ ಆ ಜ್ಞಾನೇಶ್ವರ ಮಹಾರಾಜರು ವಿನಯ 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 ಅಂತ ಎಷ್ಟರೇ ಅದ ಅಂತಂದ್ರ ಚರಣ ಲಾಗೋನಿ ವಿನವಿಲೆ. ಅರ್ಥಾತ್ ನಿಮ್ಮ ಕಾಲು ಬಿದ್ದು ನಾನು ಏನು ಮಾಡ್ಕೊಳ್ಕತ್ತೀನಿ, ಪ್ರಾರ್ಥನಾ ಮಾಡ್ಕೊಳ್ಕತ್ತೀನಿ. ನೀವು ಹೆಂಗಿದ್ದೀರಿ? ಪ್ರಭು ಸಖೋಲ ಹೃದಯ ಆಪುಲೆ ಮಣೂನಿಯಾ ಶ್ರೀರಾಮ. ನೀವು ಹೆಂಗಿದ್ದೀರಿ ಅಂದ್ರೆ ಅತ್ಯಂತ ಆಳವಾಗಿರ್ತಕ್ಕಂಥ ಭಾವವುಳ್ಳವರಿದ್ದೀರಿ. ಸಖೋಲ ಹೃದಯದ ನಿಂಬುದು ಬಹಳ ದೊಡ್ಡ ಮನಸ್ಸರಪ್ಪ ನಿಮ್ದು ಅಂತ ಅಲ್ಲ, ಬಹಳ ದೊಡ್ಡ ಮನಸ್ಸದ ನಿಂಬುದು ಒಂದು ಅರ್ಥ ಏನು ಅಂದ್ರೆ ಏನು ಇವ್ರು ನೋಡಿರ್ತಾರೆ ಅಂದ್ರೆ ಎಡ್ಕೊಂಡದ ಅಂತ. ಆ ಒಂದು ವ್ಯವಹಾರದೊಳಗೆ ವ್ಯಕ್ತ ಆಗ್ತದಿಲ್ಲ. ವ್ಯವಹಾರದೊಳಗೆ ಏನದಂದ್ರೆ ಆ ಭಾವ ವ್ಯಕ್ತ ಆಗ್ಬೇಕು. ಪ್ರೇಮ ನೋಡ್ರಿ ನಿಜವಾಗಿ ಅರ್ಥಾರ್ಥ ಏನು ಅಂದ್ರೆ ಗುರು ಶಿಷ್ಯರಲ್ಲಿರ್ತಕ್ಕಂಥ ಪ್ರೇಮ ಹೆಂಗದ ಅಂತಂದ್ರೆ ಪ್ರೇಮದಲ್ಲಿ ಎಲ್ಲ ಕ್ಷಮ್ಯವ. ಪ್ರೇಮದಲ್ಲಿ ಎಲ್ಲಿ ಪ್ರೇಮದನೋ ಅಲ್ಲಿ ವ್ಯವಹಾರ ಬೇಕಾಗಿಲ್ಲ, ಎಲ್ಲಿ ವ್ಯವಹಾರಕ್ಕೆ ಮಹತ್ವದನೋ ಅಲ್ಲಿ ಪ್ರೇಮ ಇಲ್ಲ ಅಂತ. ಅರ್ಥಾತ್ ಹೋದ್ವಿ ಬರ್ರಿ ಅಂತ ಸಹಿತ ಅಲ್ಲಿ ನೋಡ್ರಿ ಇಲ್ಲಿ ವ್ಯವಹಾರ, ಅಲ್ಲಿ ಪ್ರೇಮ ಇಲ್ಲ. ಬರ್ರಿ ಅಂತ ಯಾಕಂದ್ರೆ ಏನದ ಅಂದ್ರೆ ಭಕ್ತಿ ಒಳಗೆ ಎರಡು ಪ್ರಕಾರ. ಯಾವ ಭಕ್ತಿಯಲ್ಲೇ ಉಪಚಾರದನೋ ಅದು ಗೌಣ ಭಕ್ತಿ. ಯಾವ ಭಕ್ತಿಯಲ್ಲೇ ಭಗವಂತ ಮತ್ತು ಭಕ್ತ ಇವರ ಮಧ್ಯದಲ್ಲಿ ಉಪಚಾರದನೋ ಅದು ಸಹಿತ ಪದ್ಧತಿಯ ಉಪಚಾರ ಇದ್ರೆ ಇನ್ನೂ ಗೌಣ. ಅದು ಷೋಡಶೋಪಚಾರ ಪದ್ಧತಿಯ ಉಪಚಾರ ಅಲ್ಲೇನ್ರಿ, ಇದಾಗ್ಬೇಕು ಇದನ್ನ ಹಾಕ್ಬೇಕು, ಇದಾಗ್ಬೇಕು ಇದನ್ನ ಹಾಕ್ಬೇಕು, ಪಂಚಾಮೃತ ಬಾಳೆಹಣ್ಣ ಇರಬೇಕು, ಇವೆಲ್ಲ ಏನು ಅಂತಂದ್ರೆ ಗೌಣ ಭಕ್ತಿ. ಒಂದೊಂದು ದಿವಸ ಇಲ್ಲ ಭಗವಂತ ಹೇಳ್ಬೇಕು ಇವತ್ತು ಬಾಳೆಹಣ್ಣೆ ಅಲ್ಪ ಬಿಟ್ಕೊಳ್ತಕ್ಕಂತ ನಾವು ನೀವು ಬಾಳೆಹಣ್ಣು ಎಲ್ಲಿ ಬೇಕಾಗಿದೆ ಅವಾಗ ಎಲ್ಲ ನಿಮಗವು. ಭಗವಂತರಿಗೆ ದಿನ ಪಂಚಾಮೃತ ಅಭಿಷೇಕ ಎಷ್ಟು ತ್ರಾಸ ಆಗ್ತಿದೆ ಗೊತ್ತಿಲ್ಲ. ದಿನ ಜೇನುತುಪ್ಪ ತುಪ್ಪ ಹಾಲು ಮೊಸರು. ಒಂದು ದಿವಸ ನಮಗೆ ಗೊಂದಾವಳಿ ಒಳಗೆ ಪಂಚಾಮೃತ ಅಭಿಷೇಕ ಮಾಡಿದ್ರು, ಸಾಕಾಗಿ ಹೋಗಿತ್ತು ನಮಗೆ. ಮೈ ತುಂಬ ಜೇನುತುಪ್ಪ ಹಾಲು ಹಾಕಿ ತಿಕ್ಕಿದ್ರು ಹುಡುಗರೆಲ್ಲ. ಅರ್ಥಾತ್ ದಿನ ಪಂಚಾಮೃತ ಹಾಕ್ಕೊಂಡು ಭಗವಂತಿಗೆ ಇಲ್ಲ. ಇವೆಲ್ಲ ಏನು ಅಂದ್ರೆ ಗೌಣ ಭಕ್ತಿ ಲಕ್ಷಣ. ಯಾವುದೊಳಗೆ ಉಪಚಾರ ಅದನ್ನು, ಉಪಚಾರಕ್ಕೂ ವ್ಯವಸ್ಥೆ ಅದ, ಪದ್ಧತಿ ಅದನ್ನು. ಭಗವಂತ ಒಮ್ಮೆಲೆ ಅಕಸ್ಮಾತ್ ಆಗಿ ಇವತ್ತು ಪಂಚಾಮೃತ ಬ್ಯಾಡ ಅನಿಸಿದ್ರೆ ಮಂತ್ರದಾಗ ಹೇಳ್ಯಾರಲ್ಲ ಪಂಚಾಮೃತ ಅಭಿಷೇಕ ಮಹಂತರಿಸೆ ಸುಮ್ಕೊಳ್ಬೇಕಾಗುತ್ತೆ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹಂಗಾರೆ ಉಪಚಾರನೂ ಸಹಿತ ಭಕ್ತಿಯೊಳಗೆ ಗೌಣ. ಹೆಂಗಾಗ್ತದೆ ಸಹಜ ಭಾವ ಬೇಕು ಅಲ್ಲಿ ಅಂತ. ಅದನ್ನು ಅಮೃತ ಪರಮೇಶ್ವರ ನೋಡಿರಲಿಲ್ಲ. ಪೂಜಾ ಮಾಡ್ಕೋತ ಏನು ಅವಸ್ಥೆ ಬಂತವ್ರು. ಒಂದು ಹೂ ತಮ್ಮ ತಲೆ ಮೇಲೆ ಇಟ್ಕೋಬೇಕು, ಒಂದು ಹೂ ದೇವಿ ತಲೆ ಮೇಲೆ ಅಂತಗೊಂಡು ದಿನ ಹಂಗೆ ಮಾಡ್ಕೋಬೇಡ ಅಂತ. ಒಂದು ಮಾಲಿ ತಾವು ಹಾಕೋದು, ಒಂದು ಮಾಲಿ ದೇವಿ. ಅದು ಅವಸ್ಥೆ ಬರಬೇಕಲ್ಲ. ಆ ಅವಸ್ಥೆ ಬಂತು ಅಂದ್ರೆ ಆಗ್ತದೆ. ಯಾವ ಪೂಜಾದೊಳಗೆ ಉಪಚಾರ ಅದನೋ ಅಲ್ಲಿ ಏನದಂದ್ರೆ ವ್ಯವಹಾರದ ಗೌಣದ. ಎಲ್ಲಿ ಉಪಚಾರ ಇಲ್ಲೋ ಅರ್ಥಾತ್ ಉಪಚಾರ ಇಲ್ಲ ಇದರ ಅರ್ಥ ಏನಂದ್ರೆ ಪ್ರೇಮ್ ಬೆಳ್ಕೋತ ಹೋದಂಗೆ ಉಪಚಾರ ಉಳಿಯಂಗಿಲ್ಲ. ಈಗ ಹೊಸದಾಗಿ ಮನೆ ಮಗ್ಗಲಿಗೆ ಯಾರೊಬ್ರು ಬಾಡಿಗೆ ಬರ್ತಾರೆ, ಅಂದ್ಕೊಳ್ಳ 4-6 ದಿವಸ ಆದ್ಕೊಳ್ಳಿ ಬರ್ಲ ಮನೆ ಕಡೆ ಬರ್ರಿ ಅಂತ. ಅವನು ಒಬ್ಬವ ಮಿತ್ರ ಬಹಳ ದಿವಸ ಮ್ಯಾಲ ಭೇಟಿಯಾಗಿದ್ದ. ಏನಪ್ಪ ಮನೆ ಕಡೆ ಬಾಗ್ಲು ಬಂದೇ ಇಲ್ಲ, ಬಹಳ ದಿವಸ ಆದ್ರು. ಹಂಗಾರೆ ಅಲ್ಪ ನಾ ಇವತ್ತು ಶನಿವಾರ ನಾಳೆ ರವಿವಾರ ಬರ್ತೀನಿ ತಗೋರು. ಮರುದಿವ್ಸ ಹೋದ್ಕೊಳ್ಳಿ ಚಹಾ ಪಹ ಎಲ್ಲ ಆಯ್ತು. ಏನು ಒಬ್ಬನ ಬಂದ್ಬಿಟ್ಲ, ವೈನಿನ ಕರ್ಕೊಂಡ್ ಬರ್ಲಿಲ್ಲ, ಮುಂದಿನ ಕರ್ಕೊಂಡ್ ಬರ್ತೀನಿ ತಗೋ. ಮರುವಾರ ಮತ್ತೆ ವೈನಿನ ಕರ್ಕೊಂಡು ಮತ್ತೆ ಚಹಾ ಪಹ ಆಯ್ತು ಎಲ್ಲ ಆಯ್ತು. ಏನು ಇಬ್ಬರ ಬಂದಿಲ್ಲ, ಮಕ್ಕಳು ಕರ್ಕೊಂಡ್ ಬಂದಿಲ್ಲ, ಮುಂದಿನ ಕರ್ಕೊಂಡ್ ಬರ್ತೀನಿ ತಗೋ. ಬರುವಾರ ಒಂದು 4 ಮಕ್ಕಳು ಗಂಡ ಹೇಳ್ತಿ 4 ಮಕ್ಕಳು ಹೋಗಿ ಎಲ್ಲ ಹೊಡೆದು ಇದನ್ನ ಮಾಡಿ ಸಂತಲಕ ಇದ್ದು ಬಂದ ಕೂಡಲೇ ಆಯ್ತು ಮತ್ತೆ ಯಾವಾಗ ನೆನಪು ಮಾಡ್ಕೊಂಡು ಅಂತೇಳಿ ತಗೊಂಡದು. ತಾತ್ಪರ್ಯ ಏನು ಅಂದ್ರೆ ಹಿಂಗೆ ಅತಿ ಆಸ್ಕತ್ತಾರೆ ಉಪಚಾರ ಏನು ಉಳಿತದೆ ಆಮೇಲೆ. ಅರ್ಥಾತ್ ಮನೆ ಮಕ್ಕಳಿಗೆ ಹೊಸದಾಗಿ ಬಂದರು, ಬರ್ರಿ ಬಂದೇ ಇಲ್ಲ ಮನೆ ಕಡೆ, ಅವರು ಏನು ಮೈಸೂರು ಕಡೆಯಿಂದ ಬಂದಿವ್ರಿ ಬರ್ರಿ ಅಂದ ಕೂಡಲೇ ಕೂಡಲೇ ಕುರ್ಚಿ ಅದು ಇದು ಇಡೋದು, ಚಹಾ ಪಾನಿ ಎಲ್ಲ ಆಯ್ತು. ಮಕ್ಕಳದಾಗ ಇರೋರು ಅಂದ್ರೆ ಮತ್ತೊಂದ್ಸಲ ಬಂದಾಗ ಸ್ವಲ್ಪ ಉಪಚಾರದಲ್ಲಿ ಕಡಿಮೆ ಹಾಕೋತ ಹೋಗ್ತದಿಲ್ಲ. ಊಟಕ್ಕೆ ಕೂತಿದ್ವಿ ಬಂದ್ರು, ಅಲ್ಲೇ ಕುರ್ಚಿ ಅದ ನೋಡಿ ಕೂಡ್ರಿ ಅಂತಾರೆ. ಆಮೇಲೆ ಮತ್ತೂ ಅಷ್ಟು ಬಂದು ಕೂಡ್ಲೇನೆ ಮತ್ತೆ ಚಹಾ ಪಾ ಕುಡ್ದು ತಗೊಂಡ ಬಂದಿರಿ ಕಾಣಿಸ್ತದ ಅಂತ ತಿಳ್ಕೊಂಡ ಉಪಚಾರ ಹೆಂಗೆ ಕಡಿಮೆ ಹಾಕೋತ ಹೋಗ್ತಾವ, ಹಂಗೆ ಪ್ರೇಮ ಹೆಂಗೆ ಬೆಳ್ಕೋತ ಹೋಗ್ತಾವ, ಹಂಗೆ ಉಪಚಾರ ಕಡಿಮೆ ಆಗ್ತಾವ. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರ, ಆದ್ರಿಂದ ಆಳವಾಗಿರ್ತಕ್ಕಂಥ ಪ್ರಭು ಸಖೋಲ ಹೃದಯ ಆಪುಲೆ ಮಣೂನಿಯ. ನಿಮ್ಮ ಅಂತಃಕರಣ ಎಷ್ಟು ವಿಶಾಲದ ಅಂದ್ರೆ ಮಹಾಮನ ಇದ್ದೀರಿ ನೀವು ಅಂತ ಹೇಳ್ತಾರೆ. ಮಹಾಮನ ಅಂತ ತಿಳ್ಕೊಂಡು ಅವ್ರು ಬಿರುದಿತ್ತು ಅಂತ ಇಲ್ಲ. ಮದನ್ ಮೋಹನ್ ಮಾಲ್ವೀಯ ಅವರಿಗೆ ಮಹಾಮನ ಅಂತ ತಿಳ್ಕೊಂಡು ದೊಡ್ಡ ಮನಸ್ಸಿನವರು, ಎಷ್ಟು ದೊಡ್ಡ ಮನಸ್ಸಿತ್ತು ಅವರು. ಆದ್ರಿಂದ ಏನದಂದ್ರೆ ಮಹಾಮನ ಅಂತ ತಿಳ್ಕೊಂಡು, ಆದ್ರಿಂದ ಸಖೋಲ ಹೃದಯ ಆಪುಲೆ ಮಣೂನಿಯ. ದೊಡ್ಡ ಮನಸ್ಸಿನ ಮನುಷ್ಯ ಸಿಗೋದು ಕಠಿಣದ ರೀ. ಅರ್ಥಾತ್ ಈ ಪ್ರಪಂಚದೊಳಗೆ ದೊಡ್ಡ ಮನಸ್ಸಿನವರು ಸಿಗೋದೇನದ ಅಂದ್ರೆ ಬಹಳ ಕಠಿಣದ. ಆದ್ರಿಂದ ಮಹಾರಾಜರು ಏನಂದ್ರು, ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಆ ಅಷ್ಟ ಜಿಪುಣ ಇದ್ದ ಅಂದ್ರೆ ನಾವು ಏನು ಅನ್ಬೋದು, ಬಹಳ ಶ್ರೀಮಂತ ಇರ್ಬೋದ್ರಿ,
ಆದ್ರೆ ಅವೇನು ದೊಡ್ಡ ಮನುಷ್ಯ ನಾವು ಅಂತೀವಿ. ನಾವು ಅವೇನು ದೊಡ್ಡ ಮನುಷ್ಯ ಅಲ್ಲ. ಒಬ್ಬ ಭಾಳ ದೊಡ್ಡ ಜಮೀನ್ದಾರ್ ಇದ್ದಾನೆ, ಆದ್ರೆ ಅಷ್ಟ ದುಷ್ಟ ಭಾವನಾ ನಾವು ಇದ್ದಂದ್ರೆ ಅವನಲ್ಲಿ ದಯಾ ಇದ್ದಿದ್ದಿಲ್ಲ ಅಂದ್ರೆ ಉಪಯೋಗ ಏನದು? ಶ್ರೀಮಂತ ಇದ್ದಾನ, ಔದಾರ್ಯ ಇಲ್ಲ ಅಂದ್ರೆ ನಾವು ಏನು ಅನ್ನೋದಿಲ್ಲ ಅಂದ್ರೆ ದೊಡ್ಡ ಮನುಷ್ಯ ಅನ್ನೋದಿಲ್ಲ. ಅದೇ ರೀತಿ ದೊಡ್ಡ ಜಮೀನ್ದಾರ್ ಇದ್ದಾನ, ಅದು ದುಷ್ಟ ಇದ್ದ ಅಂದ್ರೆ ಅವನು ದೊಡ್ಡ ಮನುಷ್ಯ ಅನ್ನೋದಿಲ್ಲ. ಬಹಳ ದೊಡ್ಡ ಪಂಡಿತ್ ಇದ್ದಾನ, ಆದ್ರೆ ಅಷ್ಟ ಗರ್ವಿಷ್ಠ ಇದ್ದ ಅಂದ್ರೆ ಅವನಿಗೆ ದೊಡ್ಡ ಮನುಷ್ಯ ಅನ್ನೋದಿಲ್ಲ. ಪಾಂಡಿತ್ಯದ ಅದ್ರ ತಕ್ಕ ವಿನಯದ, ವಾಹ್ ಏನ್ ದೊಡ್ಡ ಮನುಷ್ಯ ರೀ, ದೊಡ್ಡ ಮನಸ್ಸು ಅಂತ ಅರ್ಥ. ದೊಡ್ಡ ಶ್ರೀಮಂತ ಇದ್ದಾನ, ಔದಾರ್ಯದ ದೊಡ್ಡ ಮನುಷ್ಯ ಅಂತ. ಅದೇ ರೀತಿ ದೊಡ್ಡ ಜಮೀನ್ದಾರ್ ಇದ್ದಾನ, ದಯಾಳು ಇದ್ದಾನ ಅಂದ್ರೆ ದೊಡ್ಡ ಮನುಷ್ಯ. ದೊಡ್ಡ ಮನಸ್ಸಿರೋದ ದೊಡ್ಡ ಮನುಷ್ಯನ ಲಕ್ಷಣವೇ ಹೊರತು ಇಲ್ಲದೇ ಇದ್ರೆ ಏನಲ್ಲ ಅಂದ್ರೆ ಎಷ್ಟು ದೊಡ್ಡ ಮನಸ್ಸಿರಬೇಕು ಅಂತ ತಿಳ್ಕೊಂಡು ಕೇಳಿ, ದೊಡ್ಡ ಮನಸ್ಸು ಅದು ಎಷ್ಟು ದೊಡ್ಡ ಮನಸ್ಸಿರಬೇಕು ಅಂದ್ರೆ ಭಗವಂತನಷ್ಟು ದೊಡ್ಡ ಮನಸ್ಸಿರಬೇಕು. ಆದ್ದರಿಂದ ಸತ್ಪುರುಷರದ ವೈಶಿಷ್ಟ್ಯ ಎದುರಾಗ ಭಗವಂತಗೆ ಶೋಭಿಸುವಂಥ ಸದ್ಗುಣ ಇರ್ತಾವೆ. ಸತ್ಪುರುಷರಲ್ಲೇ ಭಗವಂತಗೆ ಶೋಭಿಸುವಂಥ ಸದ್ಗುಣ ಇರ್ತಾವೆ. ಭಗವಂತನ ಸದ್ಗುಣಗಳ ಸತ್ಪುರುಷರಲ್ಲಿ ಇರ್ತಾವಿಲ್ಲ. ಭಗವಂತನಂಥ ಔದಾರ್ಯ ಇರ್ತದೆ, ಭಗವಂತನಂಥ ಕ್ಷಮ ಇರ್ತದೆ, ಭಗವಂತನಂಥ ಶಾಂತಿ ಇರ್ತದೆ, ಭಗವಂತನಂಥ ಸದ್ಗುಣಗಳು ಅವರಲ್ಲಿರೋದ್ರಿಂದಾಗಿ ಅವ್ರಿಗೆ ನಾವೇನಂತೀವಿ ಅಂದ್ರೆ ಅವ್ರು ಪರಮಾತ್ಮ ಸ್ವರೂಪರು, ಅವರು ಸಂತರು, ಅವ್ರೇನು ಅಂದ್ರೆ ಸತ್ಪುರುಷರು ಅಂತ ತಿಳ್ಕೊಂಡು ಹೇಳ್ತೀವಿ. ಆದ್ರಿಂದ ಸತ್ಪುರುಷರ ಹೃದಯ ಯಾವಾಗಲೂ ಏನಿರ್ತಂದ್ರೆ ವಿಶಾಲವಾಗಿರ್ತಕ್ಕಂಥದ್ದು ಇರ್ತದೆ, ಇನ್ಫಿನಿಟಿ ಇರ್ತದೆ, ಅನಂತವಾಗಿರ್ತಕ್ಕಂಥ ಮನಸ್ಸು ಅವರು. ಆದ್ರಿಂದ ಹೇಳ್ತಾ ಇದ್ದಾರೆ, प्रभू सखोल हृदय आपुले म्हणून जैसा स्वभावो माय बापांचा, अपत्य बोले जरी बोबडी वाचा, तरी अधिकची तयाचा ಸಂತೋಷಾಥಿ ಶ್ರೀರಾಮ. ಇಲ್ಲ ಮುಂದೆ ಕರ್ಕೊಂಡ್ ಬಂದಿರ್ತಾರ ಸಣ್ಣ ಸಣ್ಣ ಹುಡುಗರ್ನ, ನಮ್ಮ ಹುಡುಗ ಇದನ್ನಂತ ನೋಡ್ರಿ ಶಾಂತಾಕಾರಂ ಅಂತಾನ ಅಂತಾರ. ಒಂದಪ್ಪ ಅಂತೀವಿ ಶಾಂತಾಕಾರಂ ಜಗತ್ತೇನಂ ಅಂತ ತಿಳ್ಕೊಂಡಾವಂತಾವ. ಮತ್ತೆ ಅವು ಎಷ್ಟು ಸಂತೋಷ ಆಗ್ತದೆ. ಅದೆಲ್ಲ ಸಂಸ್ಕೃತ ಕಲ್ತಾವ್. ಶಾಂತಾಕಾರಂ ಭುಜಗಶಯನಂ ಅನ್ನೋದ ಸಮಾಧಾನ ಅನಿಸೋದಿಲ್ಲ. ಆ ತೊದಲ್ ನುಡಿ ಒಳಗೆ ಅವು ಏನಂತಾವಲ್ಲ ಅದೆಷ್ಟು ಮನಸ್ಸಿಗೆ ಸಮಾಧಾನ ಆನಂದವನ್ನು ಉಂಟು ಮಾಡ್ತದನು. ಹಾಗೆ ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತಂದ್ರೆ, ಅರ್ಥಾತ್ ಈ ಪ್ರಕಾರವಾಗಿ ನಾನು ಹೇಳೋದೇನದನು ಅದು ಹೆಂಗದ ಅಂದ್ರೆ ತೊದಲ್ ನುಡಿ ಇದ್ದಾಗ ತಂದೆ ತಾಯಿ ಯಾವ ರೀತಿಯಾಗಿ ಮಕ್ಕಳು ಅನ್ನೋದನ್ನ ಯಾವ ರೀತಿಯಾಗಿ ಸಂತೋಷದಿಂದ ಕೇಳ್ತಾರೋ ಹಂಗೆ ನಮಗೇನ. ಒಂದು ದಿವಸ ನಾವು ಇಲ್ಲಿ ಇದಕ್ಕೆ ಹೋಗಿದ್ವಿ, ಕರ್ನಾಟಕ ಹೈಸ್ಕೂಲ್ ಅದ, ಕರ್ನಾಟಕ ಹೈಸ್ಕೂಲು ಇಲ್ಲದಲ್ಲ ಅದು ಯಾವುದು ಕರ್ನಾಟಕ ಹೈಸ್ಕೂಲಿಗೆ ಹೋಗಿದ್ವಿ. ಅಲ್ಲೇ ಒಂದು ಹುಡುಗಿ ಭಗವದ್ಗೀತಾ ಅಂತೀವಿ, ಖರೇಂದ್ರ ಹರಿಜನ್ ಹುಡುಗಿ, ಅದು ಭಗವದ್ಗೀತಾ ಅಂತ 1ನೇ ನಂಬರ್ ಬಂತಾಕಿ. ನಮ್ಮ ಕಡೆಯಿಂದ ಬಹುಮಾನ ಎಷ್ಟರೇ ಚಂದ ಅಂತೀವಿ ಅಂತಂದ್ರೆ ಆಕೆ ಭಗವದ್ಗೀತಾ ಅನ್ನೋದು ಮುಗಿಯೋ ತನಕ ನಾವು ಆಕೆ ಬಾಯೇ ನೋಡ್ಕೋತ ಕೂತಿದ್ವಿ. ಅರ್ಥಾತ್ ಏನಂದ್ರೆ ಎಷ್ಟರೇ ಊರ್ಧ್ವ ಮೂಲಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ತಿಳ್ಕೊಂಡು ಒಂದೊಂದು ಅಕ್ಷರನು ಸ್ಪಷ್ಟವಾಗಿ ಉಚ್ಚಾರ ಮಾಡಿದೆ. ಅರ್ಥಾತ್ ಆ ಸಣ್ಣ ಹುಡುಗಿ ಹಂಗೆ ಅನ್ನೋದು ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸುವಂಥದ್ದು. ಅರ್ಥಾತ್ ಏನು ಅಂತಂದ್ರೆ ಹಿಂಗೆ ಜ್ಞಾನೇಶ್ವರ ಮಹಾರಾಜರೇನು ಅದನ್ನು ನೋಡಿ ಮಾತಾಡಿದ್ರೆ ಏನ್ರಿ, ಆದ್ರೂ ಸಹಿತ ಅವ್ರದ್ದು ವಿನಯ ಅದು. ಆದ್ರಿಂದ ಜೈಸಾ ಸ್ವಭಾವ ಮಾಯ ಬಾಪ ಅಂಚ, ಅಪತ್ಯ ಬೋಲೆ ದರಿ ಬೋಬಡಿ ವಾಚ, ತರಿ ಅಧಿಕಚಿ ತಯಾಚ ಸಂತೋಷ ಅಭಿ. ಅರ್ಥಾತ್ ಆಮೇಲೆ ಹೇಳಿದ್ರು, ಆ ಮಾಸ್ತರ್ ಹೇಳಿದ್ರು ತಮ್ಮ ಇದ್ರೊಳಗೆ ಏನು ಅಂದ್ರೆ ಈ ಹುಡುಗಿ ತೊದಲ್ ನುಡಿಯಿಂದ ಅಂದಿರೋ ಭಗವದ್ಗೀತಾ ಕೇಳಿ ಅವಧೂತರು ಸಂತೋಷ ಪಟ್ಟು ಬಹುಮಾನ ಕೊಡ್ಲಿಕ್ಕತ್ತಾರಂತೇನು ಹೂಣ್ರಿ ಅಂತ ಹೇಳಿದ್ರು. तैसा तुम्ही मी अंगीकारिला, सज्जनी आपुला म्हणितला, तरी उणे सहजे उपसाहला, प्रार्थू काही श्रीराम. त्याप्रमाणे तुमच्याकडून माझा अंगीकार झाला आहे व सज्जनांनी मला आपला म्हणून म्हटले आहे, तेव्हा अर्थातच माझे जे काय उणे असेल ते सहन करून घ्याला द्या, त्याबद्दल आपली प्रार्थना कशाला. अर्थात ನೀವು ನನ್ನನ್ನು ಸ್ವೀಕಾರ ಮಾಡಿ. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರ ಮಹಾರಾಜರು ಹೇಳಿದಲ್ಲ, ಸತ್ಪುರುಷರು ಸ್ವೀಕಾರ ಮಾಡೋದ್ರದ್ದು ಅಂತಂದ್ರೆ ಎಷ್ಟರೇ ಅವರು ಉದಾರ ಹೃದಯದಿಂದ ನಮ್ಮನ್ನು ಸ್ವೀಕಾರ ಮಾಡ್ತಾರ ಅಂತಂದ್ರೆ ಮಹಾರಾಜ ಒಂದ್ ಕಡೆಗೆ ಏನಂದ್ರು, जन्माला आलो म्हणून 24 तास नामस्मरण करायला पाहिजे. ಮನುಷ್ಯರಾಗಿ ಹುಟ್ಟಿ ಬಂದಿರೋದ್ರಿಂದ 24 ತಾಸು ನಾಮಸ್ಮರಣೆ ಮಾಡಬೇಕು. ಶಕ್ಯ ಆಗ್ತದೇನ್ರಿ? ಮಹಾರಾಜ್ ನಮ್ಗೆ ಶಕ್ಕಿಲ್ಲ. ಶಕ್ಕಿಲ್ಲದಲ್ಲೋ 12 ತಾಸು ಮಾಡ್ತೇವೆ. ಅದು ಶಕ್ಕಿಲ್ಲದಲ್ಲೋ 1 ಪ್ರಹರ್ ಮಾಡ್ರಿ, 3 ತಾಸು. ಅದು ಶಕ್ಕಿಲ್ಲದಲ್ಲೋ 1 ತಾಸು ಮಾಡ್ರಿ. ಅದು ಶಕ್ಕಿಲ್ಲದಲ್ಲೋ 1 ಮಾಲಿ ಮಾಡ್ರಿ. ಅದು ಶಕ್ಕಿಲ್ಲದಲ್ಲೋ ಏನ್ ಮಾಡೋದು? ಅವ್ರು ಏನಂದ್ರು, ನಿಮ್ಗೆ ಅದು ಶಕ್ಕಿಲ್ಲದಲ್ಲೋ ಸತ್ಪುರುಷರ ಪಾದದ ಮೇಲೆ ಹಣಿ ಇಡ್ರಿ ಅಂತ 1 ಸಲ ನಮಸ್ಕಾರ ಮಾಡ್ರಿ ಸಾಕು. ಅರ್ಥಾತ್ ಸದ್ಗುರುಗಳಿಗೆ ಸತ್ಪುರುಷರಿಗೆ ಭಕ್ತಿ ಭಾವದಿಂದ ಹೆಂಗೆ ನಮಸ್ಕಾರ ಮಾಡ್ರಿ ಅಂತಂದ್ರೆ ನನ್ನನ್ನು ಸ್ವೀಕಾರ ಮಾಡ್ರಿ ಅಂತ ನಮಸ್ಕಾರ ಮಾಡ್ರಿ.
ಯಾವ ಅವಸ್ಥಾದೊಳಗಿದ್ದೀನೋ, ಯಾವ ಭಾವದೊಳಗಿದ್ದೀನೋ, ನಾ ಹೆಂಗ ಯಾಕೆ ಇರ್ಕೋವಲ್ಲ, ಹೆಂಗಿದ್ದೀವಿ ನಾವು ಸತ್ಪುರುಷರಿಗೆ ಶರಣ ಹೋಗ್ಲಿಕ್ಕೆ ಯೋಗ್ಯರೇ ಇದ್ದೀವೇನು? ಯಾವ ಭಾವದಿಂದ ನಮ್ಮನ್ನು ಅವರು ಸ್ವೀಕಾರ ಮಾಡಬೇಕು? ಆದರೂ ಸಹಿತ ಸತ್ಪುರುಷರ ಹೃದಯ ಎಂಥದ್ದು ಅಂತಾರೆ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂತಂದ್ರೆ, ತೈಸಾ ತುಮ್ಹಿ ಮೀ ಅಂಗೀಕಾರಿಲ್ಲ ಸಜ್ಜನಿ ಆಪುಲ ಮಣಿತಲ. ಅರ್ಥಾತ್ ನೀವು ನನ್ನನ್ನು ಅಂಗೀಕಾರ ಮಾಡಿದ್ದೀರಿ, ನೀವು ನನ್ನನ್ನು ಸ್ವೀಕಾರ ಮಾಡಿದ್ದೀರಿ, ನೀವು ನನ್ನನ್ನು ಏನು ಅಂದ್ಕೊಂಡ್ರಿ ಅಂದ್ರೆ, ನೀವು ನನ್ನವ ಅಂತ ಅಂದ್ಕೊಂಡಿರೋದ್ರಿಂದಾಗಿ ನನಗೆ ಇನ್ನು ಬಗ್ಗೆನೂ ಏನಿಲ್ಲ ಅಂದ್ರೆ ಸಂಕೋಚ ಇಲ್ಲ. ಒಂದು ಸಲ ಮಹಾರಾಜರು ಎಂಥವನ್ನ ಯಾಕೆ ಇರ್ಕೋಲ್ಲಪ್ಪ, ಇವ್ ನಮ್ಮವಿದ್ದಾನ ಅಂತ ಅಂದುಬಿಟ್ರು ಅಂದ್ರೆ ನಮ್ಮ ಕೆಲಸ ಆತಲ್ಲಿ. ಆಮೇಲೆ ನಾವು ಏನು ಮಾಡ್ಬೇಕು? ಈಗ ಕನ್ಯಾ ತೋರಿಸುದು ಅಂದ್ರೆ ಬೇಕಾದಷ್ಟು ಕಡೆ ತೋರಿಸ್ಲಿ. ಒಂದ್ಸಲ ಯಾವುದೋ ಒಬ್ಬ ಹುಡುಗ ಅರ್ಥಾತ್ ವರ ಅರ್ಥಾತ್ ಒಂದು ಕಡೆಗೆ ಆ ಹುಡುಗಿ ಪಾಸ್ ಆಗಿ ನಿಶ್ಚಯ ಆತು ಅಂದ್ರೆ ಮುಂದೆ ಆ ಹುಡುಗಿ ಏನು ಆಭರಣ ಹಾಕ್ಕೊಂಡ್ರು ನಡೀತದೆ, ಬಿಟ್ಟರು ಮಡಕ್ ನಡೀತದೆ, ಹೆಂಗಿದ್ರು ಹೆಂಗೆ ನಡೀತದೆ, ಎಲ್ಲ ಗುಣ ದೋಷ ಎಲ್ಲ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರೂ ಆಗಿಬಿಟ್ಟು, ಅವ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ಸಮರ್ಪಣೆ ಆಗಿಬಿಟ್ಟು. ಮಹಾರಾಜರು ಎಷ್ಟರೇ ಚಂದ ಉದಾಹರಣೆ ಕೊಟ್ಟು ಹೇಳಿದ್ರು ಅಂತಂದ್ರೆ 2 ಉದಾಹರಣೆ ಹೇಳಿದ್ರು. ಈ ಮದುವೆಯಾಗಿ ಅತ್ತಿ ಮನೆಗೆ ಹೋದ್ರು, ಆಕೆ ಜಡ್ ಆತು ಅಂತ ತಿಳ್ಕೊಡ್ರಿ, ಅವ್ರನ್ನ ತವ್ರ ಮನೆಗೆ ಬಿಲ್ ಕಳಿಸ್ತಾರೆ ಅಂದ್ರೆ, ನಿಮ್ಮ ಹುಡುಗಿ ಜಡ್ಡಾಗ್ಯದ ಈ ಬಿಲ್ ಕಳ್ಸಿವ್ ನೋಡ್ರಿ ಅಂತ ತಿಳ್ಕೊಂಡು ರೊಕ್ಕ ಕಳಿಸ್ರಿ ಅಂತ. ಅತ್ತಿ ಮನೆಗೆ ಹೋದ್ರು ಅಂದ್ರೆ ಆಕಿದ್ ಏನಾರ ಸುಖ ದುಃಖ ಎಲ್ಲ ಅತ್ತಿ ಮನೆಗೇನೆ ಬಿಟ್ಟದ್ದು. ಆಮೇಲೆ ತವ್ರ ಮನೆ ಸಂಬಂಧ ಇಲ್ಲ. ಅದು ಆಕಿ ಸುಖ, ಆಕಿ ಸಂಪಾದನೆ ಮಾಡಿದ್ರು ಅದು ಅತ್ತಿ ಮನೆಗೇನೆ, ಕಳ್ಕೊಂಡ್ರು ಅತ್ತಿ ಮನೆಗೇನೆ. ದತ್ತಕ್ಕೆ ಒಬ್ಬರಿಗೆ ದತ್ತಕ್ಕೆ ಹೋದ್ವಿ, ದತ್ತಕ್ಕೆ ಹೋದ ಕೂಡಲೇ ಏನದಂದ್ರೆ, ಯಾರಿಗೆ ದತ್ತಕ್ಕೆ ಹೋಗಿರ್ತೀವೋ ನಮ್ಮ ಸುಖ ದುಃಖ ಏನದಂದ್ರೆ ಅವ್ರಿಗೆ ಸಂಬಂಧಪಟ್ಟದ್ದು. ಚಲೋ ಇದ್ರು ಅವ್ರಿಗೆ, ಕೆಟ್ಟಿದ್ರು ಅವ್ರಿಗೆ, ನಾವು ಏನಾರೇ ಅರ್ಥಾತ್ ಏನು ಅಂತಂದ್ರೆ ಆ ಮುಂಚಿನ ಒಂದು ಪರಿವಾರದ ಸಂಬಂಧ ಅನ್ನುವಂಥದ್ದು ನಮಗೆ ಉಳಿಲ್ದನ. ಹೆಂಗ ಹೊಸ ಪರಿವಾರದ ಅಥವಾ ಆ ಒಂದು ಮನುಷ್ಯರಿಗೇನೆ ನಮ್ಮ ಎಲ್ಲಾ ರೀತಿಯಿಂದ ಸಂಬಂಧ ಬರ್ತದನು, ಹಂಗೆ ಇಷ್ಟೋ ತನಕ ನಾವೇನಿದ್ವಿ ಅಂದ್ರೆ ಪ್ರಪಂಚದವ್ರಿದ್ವಿ, ಇಷ್ಟೋ ತನಕ ನಾವೇನಿದ್ವಿ ಅಂದ್ರೆ ಜಗತ್ತಿನವ್ರಿದ್ವಿ. ಆದ್ರೆ ಇವಾಗ ಯಾವಾಗ ನಾವು ಸದ್ಗುರುಗಳ ಪಾದದ ಮೇಲೆ ಹಣಿ ಇಟ್ಟು ಮಹಾರಾಜ್ ನಾ ನಿಮ್ಮವನ ಆದೆ ಅಂತ ಅಂದಿವೋ, ಮತ್ತು ಅವ್ರು ಯಾವಾಗ ನಮ್ಮನ್ನು ಸ್ವೀಕಾರ ಮಾಡಿದ್ರು ಮುಗಿದು ಹೋಗ್ತಿತ್ತು, ಕಾಳಜಿ ಮಾಡಬೇಕಾದ ಕಾರಣ ಇಲ್ಲ. भाऊसाहेब ಹೇಳಿಲ್ಲೇನು, तेवढे थोर माणूस भाऊसाहेब तुम्ही काळजी करू नका असे म्हटल्यानंतर मी कशाला काळजी करू, ನೀ ಕಾಳಜಿ ಮಾಡಬೇಡ, ನಿನ್ನ ಮಕ್ಕಳ ವಿಚಾರ ಬಗ್ಗೆ ಕಾಳಜಿ ಮಾಡಬೇಡ, ಪ್ರಪಂಚದ ಬಗ್ಗೆ ಕಾಳಜಿ ಮಾಡಬೇಡ ಅಂತ ತಿಳ್ಕೊಂಡು ಅಂದ ಬಳಕ ನಾ ಯಾಕರೆ ಕಾಳಜಿ ಮಾಡಲಿ ಅಂತ ತಿಳ್ಕೊಂಡು ಹೆಂಗೆ ಅಂದ್ರು, ಹಂಗೆ ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ತೈಸಾ ತುಮ್ಹಿ ಮೀ ಅಂಗೀಕಾರಿಲ್ಲ ಸಜ್ಜನಿ ಆಪುಲ ಮಣಿತಲ. ನೀವು ನನ್ನನ್ನು ನಮ್ಮವ ಅಂತ ತಿಳ್ಕೊಂಡು ಅಂದಿರಿಲ್ಲೋ ಮುಗಿದೋದು. ತರಿ ಉಣೆ ಸಹಜೆ ಉಪಸಾಹಲ ಪ್ರಾರ್ಥುಕಾಯಿ ಅಂದ್ಬಾಗ ನನ್ನಿಂದ ಏನಾದರೂ ಲೋಪದೋಷಗಳಾದ್ರೆ ನೀವು ಕ್ಷಮಾ ಮಾಡಿರಿ ಅಂತ ಕೇಳೋ ಅವಶ್ಯಕತೆ ಏನದ ಅಂತ. ನೀವು ನನ್ನನ್ನು ಒಂದ್ಸಲ ನಮ್ಮವ ಇದ್ದಾನ ಅಂತ ಸ್ವೀಕಾರ ಮಾಡಿದ್ರಿ ಅಂದ್ರೆ ನಾನು ತಿರುಗಿ ನಿಮ್ಮನ್ನು ಏನು ಮಾಡಬೇಕಾದ ಕಾರಣ ಇಲ್ಲ ಅಂತಂದ್ರೆ, ನಾನು ಹಿಂಗೆ ಹೇಳಿನಿ, ಆದ್ರಿಂದ ನೀವು ಇದರೊಳಗಿಂದ ಹಂಸ ಕ್ಷೀರ ನ್ಯಾಯದಂತೆ ಉಚಿತವಾದನ್ನು ತಗೊಂಡು ಅನುಚಿತವಾದನ್ನು ಬಿಡ್ರಿ, ಉಚಿತನೂ ನಿಮ್ಮದ ಅನುಚಿತನೂ ನಿಮ್ಮದ, ನಾ ಹೆಂಗಿದ್ದೀನೋ ಹಂಗೇನಿದ್ದೀನಿ ಅಂತಂದ್ರೆ ನಿಮ್ಮವನಿದ್ದೀನಿ. ಆದ್ರಿಂದ ಇದರೊಳಗಿಂದ ನೀವೇನು ಮಾಡಬೇಕಾದ ಕಾರಣ ಇಲ್ಲ, ನಾನು ನಿಮ್ಮನ್ನು ಪ್ರಾರ್ಥನಾ ಮಾಡಬೇಕಾದ ಕಾರಣ ಇಲ್ಲ. ಯಾಕಂತ ಆಮೇಲೆ ಪ್ರಾರ್ಥನಾ ಮಾಡ್ಲಿಕ್ಕೆ ಹತ್ತೆ ಅಂದ್ರೆ ಮತ್ತೆ ನಮ್ದು ನಿಮ್ದು ದೂರ ಆತಿಲ್ಲ. ಪ್ರಾರ್ಥನಾ ಮಾಡ್ಲಿಕ್ಕೆ ಹತ್ತೆ ಅಂದ್ರೆ, ಅಪ್ಪ ನೀನು ಬಹಳ ದೊಡ್ಡ ಮನುಷ್ಯನಿದ್ದಿ, ನೀ ಬಹಳ ಉದಾರಿದ್ದಿ, ನಾ ಕಡೆ ಕೊಡುತ್ತಾರೆ ನಾನು ಮಕ್ಕಳು ಅಪ್ಪನ್ನ ಬಹಳಷ್ಟು ಸ್ತುತಿ ಮಾಡಿ ಸ್ತೋತ್ರ ಮಾಡಿ ಇದಿಲ್ಲ, ಅಪ್ಪ ದಾಖಲೆ ಕೊಡುವಂಥವನಾಗು, ಅಪ್ಪ ದಾಖಲೆ ಕೊಡ್ಲ, ಎಷ್ಟಾಗಿದೆ ಅದಕ್ಕೆ ಪ್ರಾರ್ಥನಾ ಬೇಕು. ಇದು ಚಲೋ, ಇದು ಚಲೋ, ಅಪ್ಪ ದಾಖಲೆ ಕೊಡು ಅಲ್ಲೋದು ಚಲೋ. ನಮ್ಮ ಊರಾಗ ಒಬ್ರಿದ್ರು ತಿಮ್ಮಣ್ಣ ಅಂತ ಹೆಸರು ಅವ್ರು, ಅವ್ರಿಗೆ 3 ಮಂದಿ ಮಕ್ಕಳು, ಕೃಷ್ಣ ರಾಮ ಹನುಮ ಅಂತ. 2 ಮಕ್ಕಳು 2 ಕೈ ಹಿಡಿತಿದ್ರು, ಹನುಮ ರಾಮ 2 ಕೈ ಹಿಡಿಯವರು, ಆ ಕೃಷ್ಣ ಕಿಶನ ರೊಕ್ಕ ತಕ್ಕೊಳ್ಳೋ. ಇದು ಖರೆ ಪ್ರೇಮ. ಹೌದಲ್ಲ, ಅಲ್ಲ ಇದು ಖರೆ ಪ್ರೇಮ. ಆಗ ಮನುಷ್ಯ ಎಷ್ಟರೇ ಸಜ್ಜನಿದ್ರು ಅಂತಂದ್ರೆ, ಆ ತಿಮ್ಮಣ್ಣ ಎಷ್ಟರೇ ಸಜ್ಜನಿದ್ರು ಅಂದ್ರೆ ಬಹಳ ಸಜ್ಜನ ಮನುಷ್ಯ. ಅವ್ರು ಇಷ್ಟಿಗೆ ಆಮೇಲೆ ಮಕ್ಕಳನ್ನ ಬಡಿತಿದ್ರು. ಹೆಂಗ್ ಬಿಡ್ತಿದ್ರು, ಯಾಕ್ರು ಯಾಕ್ರು ಅಂದ್ರೆ ನಾವು ಸಣ್ಣವರಿದ್ವಿ, ಅವಾಗ ಭಾಳ ಸಣ್ಣವರಿದ್ವಿ. ಅವ್ರು ಇಟ್ಟೋದ್ರ ಗುಡಿ, ಅಲ್ಲಿ ಬೆಣ್ಣೆಕೃಷ್ಣ ಗುಡಿ, ರಾಮೇಶ್ವರ ಗುಡಿ ಅವ, ಅಲ್ಲಿ ಬರ್ತಿದ್ರು. ಅವರು ದಿನ ಬಂದ ಕೂಡಲೇ ಅಲ್ಲಿ 4 ಇಡವ್ರು. ಅವ್ರು ಬರೋ ದಾರಿಗೆ ಹಾಕಿ ಕೂತಿರ್ತಿದ್ರು ನಾವು. ಅವ್ರ ದೇವ್ರ ಮುಂದೆ 4 ಇಟ್ಟು ಹೋದ್ಕೊಳ್ಳಿ ಬರ್ಕಲ್ಲಿ ಹೋದವ್ರು ತಗೊಂಡವ್ರ ಪುಟಾಣಿ ತಗೊಂಡ್ತಿರ್ತಿದ್ವಿ. ತಾತ್ಪರ್ಯ ಏನು ಅಂತಂದ್ರೆ, ಹಿಂಗೆ ತಂದೆ ತಾಯಿ ಅತ್ಯಂತ ಪ್ರೇಮದಿಂದ ಸ್ವೀಕಾರ ಮಾಡಿದ್ರು ಅಂದ್ರೆ ಅಲ್ಲಿ ಪ್ರಾರ್ಥನಾ ಮಾಡೋ ಅವಶ್ಯಕತೆ ಇದೆ. ಏನು ಕಿಸೆ ರೊಕ್ಕ ತಗೊಂಡೇ ಬಿಡುದು, ಪ್ರಾರ್ಥನಾ ಮಾಡೋ ಕಾರಣ ಇಲ್ಲ ಅಂತ.
सज्जनी आपुला मಣಿತಳ तरी उणे सहजे उपसाहಲ ಪ್ರಾರ್ಥು ಕಾಯಿ. ಅರ್ಥಾತ್ ಏನು ಅಂದ್ರೆ, ನೀವು ನನ್ನ ತಪ್ಪನ್ನು ಕ್ಷಮಿಸಬೇಕು, ನಾನು ಹಿಂಗೆ ಮಾತಾಡಿದ್ದಕ್ಕಾಗಿ ಇದು ಮಾಡಬೇಕು ಅದು ಮಾಡಬೇಕು ಅಂತ ತಿಳ್ಕೊಂಡು ನೀವು ಸ್ವೀಕಾರ ಮಾಡಿರಿ ಅಂದ ಬಳಕ ನಾನು ಅದ್ರ ಬಗ್ಗೆ ಏನು ಮಾಡಬೇಕಾದ ಕಾರಣವಿಲ್ಲ ಅಂತಂದ್ರೆ ನಾನು ನಿಮಗೆ ಪ್ರಾರ್ಥನಾ ಮಾಡಬೇಕಾದ ಕಾರಣವಿಲ್ಲ. ಹಾಗಾದ್ರೆ ಒಂದು ವೇಳೆ ನಮಗೆ ನನ್ನಿಂದ ಏನಾದರೂ ತಪ್ಪಾತು ಅಂತ ತಿಳ್ಕೊಳ್ಳಿ, ನೀವೇನು ಮಾಡ್ಬೋದು ಅಂತಂದ್ರೆ ನನಗೊಂದೆರಡು ಬಡದು ತಿಳಿಸಿ ಹೇಳಿ ಆದ್ರೂ ನನ್ನನ್ನು ಸುಧಾರಿಸ್ತೀರಿ ಅನ್ನೋ ವಿಶ್ವಾಸ ನನಗದ ಅಂತ ಸ್ವೀಕಾರ ಮಾಡಿದ ಬಳಕ ನಿಶ್ಚಿಂತ ಇರಬೇಕಿಲ್ಲ. ಸತ್ಪುರುಷರು ನಮ್ಮನ್ನು ಸ್ವೀಕಾರ ಮಾಡ್ಯಾರ ಅಂದ ಬಳಕ, ಸದ್ಗುರುಗಳು ನಮ್ಮನ್ನು ಸ್ವೀಕಾರ ಮಾಡ್ಯಾರ ಅಂದ ಬಳಕ, ಈಗ ನಾವು ಒಂದು ವಿಶ್ವಾಸದಿಂದ ಒಂದು ಗಾಡಿ ಒಳಗೆ ಕೂತ್ವಿ, ಆಮೇಲೆ ಡ್ರೈವರ್ ಹೇಳ್ಬೇಕು ಕೊಡ್ಬೇಕಾಗ್ತೇನೋ, ಹಿಂಗೆ ಹೊಡಿ ಹಂಗೆ ಹೊಡಿ ಕೆಳಗಿಳಿದೆ ಅಂತ. ಇಲ್ಲ ನೀವು ಕೂಡ್ಬಾರ ಸ್ಟೇರಿಂಗ್ ಮೇಲೆ, ಇಲ್ಲ ನೀವು ಕೂಡ್ರಿ, ಇಲ್ಲ ಕೆಳಗಿಳಿ. ನಮಗೆಲ್ಲ ಗೊತ್ತ ಬರೋಬ್ಬರಿ ತಗೊಂಡು ಹೋಗ್ತೀವಿ, ನಮ್ಮ ಮೇಲೆ ವಿಶ್ವಾಸ ಇದ್ರೆ ಕೂಡಿ ಕಲ್ಬಿಟ್ಕೊಂಡು ನಾವೆಲ್ಲ ಬರೋಬ್ಬರಿ ಒಯ್ತೀವಿ. ಭಾಳ ಮಾತಾಡಿದ್ರೆ ಕೆಳಗಿಳಿಸ್ತಾರೆ. ತಾತ್ಪರ್ಯ ಏನು ಅಂತಂದ್ರೆ ಹಂಗ್ಯಾಕ ಹಿಂಗ್ಯಾಕ ಅದ್ಯಾಕ ಇದ್ಯಾಕ ಅಂತಂದ್ರೆ ಕೆಳಗಿಳಿದ. ತಾತ್ಪರ್ಯ ಏನು ಅಂದ್ರೆ ಅದು ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ, ನಾನು ಪ್ರಾರ್ಥನಾ ಮಾಡಬೇಕಾದ ಕಾರಣವಿಲ್ಲ, ಹಿಂದೆ ಕೂತ್ಕೊಂಡು ಡ್ರೈವರ ಅದನ್ನ ಹಾಕು, ಮೊದಲೇ ಗೇರ್ ಹಾಕು, ಎರಡನೇ ಗೇರ್ ಹಾಕು, ಹಂಗೆ ಹೊಡಿ ಹಿಂಗೆ ಹೊಡಿ ಅಂತ ತಿಳ್ಕೊಂಡು ಹೇಳಿಕ್ಕೆ ಹತ್ರ ನಮ್ಗೆ ಆ ಡ್ರೈವರ್ ಮೇಲೆ ವಿಶ್ವಾಸ ಇಲ್ಲ ಅಂತ. ಒಂದ್ಸಲ ವಿಶ್ವಾಸ ಇಟ್ಟು ನಾವು ಕೂತೀವಿ ಅಂತಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಸ್ವಸ್ಥ ಹೆಂಗೆ ಕೂಡ್ತೀವೋ ಹಂಗೆ ಸದ್ಗುರುಗಳಿಗೆ ನಾವು ಅವರವರು ಅಂತ ತಿಳ್ಕೊಂಡು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಿವಿ ಅಂದ್ರೆ ನಾವು ಹಂಗ್ಯಾಕೆ ನಾವು ಹಿಂಗ್ಯಾಕೆ ನಮ್ಗೆ ಅದಾಗಬೇಕಾಗಿತ್ತು, ನಮಗೆ ಅವ್ರ ಇಚ್ಛಾ, ಅವ್ರು ಹೆಂಗೆ ಒಯ್ತಾರೋ ಒಯ್ಲಿ, ಎತ್ಲಾಗ ಒಯ್ತಾರೋ ಒಯ್ಲಿ, ಏನು ಮಾಡ್ತಾರೋ ಮಾಡಲಿ. ಮುಖ್ಯವಾಗಿ ಇನ್ನೂ ಒಂದು ಏನಿರ್ತದೆ ಅಂದ್ರೆ ನಮ್ಮ ಕೈಯಿಂದ ಇದನ್ನ ಮಾಡಿಸ್ಕೋಬೇಕು ಅನ್ನೋ ಆಗ್ರಹವೇ ಆಗ್ಬೇಕು. ಮಹಾರಾಜ ನಮ್ಮ ಕಡೆಯಿಂದ ಭಾಳ ಸೇವಾತರು, ಎದಕ್ಕೆ ಬೇಕು ಆಗ್ರಹದೇ ಅದಕ್ಕೆ. ನಮ್ಮನ್ನು ಆರಾಮ್ ಮಲಗಿಸು ಅವ್ರಿಗೆ ಅಪೇಕ್ಷೆ ಇದ್ರೆ ನೀವು ಏನೇನೂ ಮಾಡಬೇಡಪ್ಪ, ಇತ್ಲಾಗಿನ ಕಡ್ಡಿ ಇತ್ಲಾಗಿರ್ಬೇಡ ಅಂತ ಅವ್ರದ್ದು ಅಪೇಕ್ಷೆ ಇದ್ರೆ ಸುಳ್ಳು ನಮಗದು ಸಮಾಧಾನ ಆಗೋದಿಲ್ಲ. ಅವ್ರದ್ದು ಅಪೇಕ್ಷೆ ಹೆಂಗದ್ರ ಹಂಗಿಡುವಲ್ರಾಕ, ಬೇಕಾದ್ರೆ ಹಗಲು ರಾತ್ರಿ ದುಡಿಸ್ಕೋವಲ್ರಾಕ, ಬೇಕಾದ್ರೆ ಹಗಲು ರಾತ್ರಿ ಆರಾಮ್ ಇಡುವಲ್ರಾಕ. ನಾವು ನಮ್ಮನ್ನ ನಾವು ಅವ್ರ ಕೈಯಾಗ ಕೊಟ್ಟಿವಿ ಅಂದ್ಬೇಕ, ಅವ್ರು ಹೆಂಗಿಡ್ತಾರೋ ಅದ್ರೊಳಗೆ ಏನಿರ್ಬೇಕು ಅಂದ್ರೆ ಸಮಾಧಾನ ಇರಬೇಕು. जानकी जीवन स्मरण जय जय राम राधूतो आनीक आहे जे मी गीतार्थू कवळू पाहे ते अवधारा विनवू लाहे म्हणून या श्रीराम. परंतु खरा अपराध तो वेगळाच आहे, तो हा की मी गीतेचा अर्थ आकलन करण्याचा प्रयत्न करीत आहे. म्हणून अहो महाराज ऐका, ही मी तुमची विनंती करीत आहे. तैसा तुम्ही अंगीकारिला सज्जनी आपुला मणितला तरी उणे सहजे उपसाहला ಪ್ರಾರ್ಥು ಕಾಯಿ ಶ್ರೀರಾಮ್. ಶ್ರೀ ಜ್ಞಾನೇಶ್ವರ ಮಹಾರಾಜರು ವಾಸ್ತವಿಕವಾಗಿ ಜ್ಞಾನರಾಜ, ಮೂರ್ತಿವಂತ ಜ್ಞಾನನೇ ಮೂರ್ತಿವಂತಾಗಿ ಅವತಾರ ತಾಳಿರ್ತಕ್ಕಂಥವರಾಗಿದ್ದೂ ಸಹಿತ ಅತ್ಯಂತ ವಿನಯ ಭಾವದಿಂದ ಯಾವ ಒಂದು ಜ್ಞಾನೇಶ್ವರಿ ಅನ್ನುವಂಥ ಹೆಸರಿನಲ್ಲೇ ಭಗವದ್ಗೀತೆಯ ತತ್ವಜ್ಞಾನವನ್ನು ವಿವರಣೆ ಮಾಡ್ತಾ ಇದ್ದಾರೋ ಅಂಥ ಜ್ಞಾನೇಶ್ವರ ಮಹಾರಾಜರು ಅತ್ಯಂತ ವಿನಯದಿಂದ ಶ್ರೋತೃಗಳಲ್ಲೇ ಮುಖ್ಯವಾಗಿ ಸದ್ಗುರುಗಳಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾರಲ್ಲ. ಏನು ಅಂತಂದ್ರೆ, ನೀವು ನನ್ನನ್ನು ಸ್ವೀಕಾರ ಮಾಡಿರೋದ್ರಿಂದಾಗಿ ನಾನು ಏನು ಮಾಡಬೇಕಾದ ಕಾರಣ ಇಲ್ಲ ಅಂತಂದ್ರೆ ಪುನಃ ನೀವು ನನ್ನ ಒಂದು ದೋಷಗಳನ್ನು ನೀವು ಏನು ಮಾಡಿರಿ ಅಂತಂದ್ರೆ ಹೊಟ್ಟೆ ಹಾಕ್ಕೊಡ್ರಿ ಅಥವಾ ಕ್ಷಮಾ ಮಾಡಿರಿ ಅಥವಾ ದೋಷಗಳ ಕಡೆ ನೋಡಲ್ದನ ಗುಣಗಳನ್ನಷ್ಟೇ ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡು ನಾನು ಪುನಃ ಪ್ರಾರ್ಥನಾ ಮಾಡಬೇಕಾದ ಕಾರಣವಿಲ್ಲ. ನೀವು ನನ್ನನ್ನು ಸ್ವೀಕಾರ ಮಾಡಿರಿ ಅಂದ ಬಳಕ ನೀವೇನು ಮಾಡೋದು ಮಾಡಂಗಿಲ್ಲ ಅಂತ ತಿಳ್ಕೊಂಡು ನನಗೆ ವಿಶ್ವಾಸದ ಅಂತ ನೀವು ನನ್ನ ದೋಷಗಳನ್ನು ನೋಡಲ್ದನೇ ನನ್ನ ಒಂದೇನು ಒಂದು ನಾನು ಹೇಳ್ತಕ್ಕಂಥ ಒಂದೇನು ಅಂತಂದ್ರೆ ತೊದಲು ನುಡಿಗಳನ್ನು ನೀವು ಅತ್ಯಂತ ಪ್ರೇಮದಿಂದ ಶ್ರವಣ ಮಾಡ್ತೀರಿ ಅನ್ನುವಂಥ ಭಾವದಿಂದ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಯಾವ ರೀತಿಯಾಗಿ ಭಗವದ್ಗೀತಾ ಅನ್ನುವಂಥದ್ದು ಹೆಂಗದ ಅನ್ನುವಂಥ ವಿಷಯವಾಗಿ ಹೇಳಿದರು. ಅರ್ಥಾತ್ ವಾಸ್ತವಿಕವಾಗಿ ಏನದಂದ್ರೆ ದಿವ್ಯವಾಗಿರ್ತಕ್ಕಂಥ ಜ್ಞಾನಿದು ಇದು ಸಾಮಾನ್ಯರು ಶ್ರವಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದೇನ್ರಿ. ಶ್ರವಣ ಮಾಡಬೇಕು ಅನ್ನುವರು ಯಾವ ತಯಾರಿ ಒಳಗೆ ಶ್ರವಣ ಮಾಡಬೇಕು ಅನ್ನುವಂಥ ವಿಷಯವಾಗಿ ಜ್ಞಾನೇಶ್ವರ ಮಹಾರಾಜರು ಹೇಳಿದರು. ಅರ್ಜುನಾಚಿಯೇ ಪಾಂತಿ, ಅರ್ಥಾತ್ ಅರ್ಜುನನ ಪಂಕ್ತಿಯೊಳಗೆ ಕೂತ್ಕೊಂಡು ಶ್ರವಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ನಾವು ಅತ್ಯಂತ ಗಂಭೀರವಾಗಿ ಶಾಂತವಾಗಿ ಮತ್ತು ಅತ್ಯಂತ ಲಕ್ಷ್ಯಪೂರ್ವಕವಾಗಿ ಶ್ರದ್ಧಾ ಭಕ್ತಿಗಳಿಂದ ಇದನ್ನು ಶ್ರವಣ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಜ್ಞಾನೇಶ್ವರ ಮಹಾರಾಜರು ಪುನಃ ತಮ್ಮ ಸದ್ಗುರುಗಳಲ್ಲೇ ನಿವೃತ್ತಿದಾಖಲಲ್ಲೇ ವಿನಂತಿ ಮಾಡ್ಕೊಳ್ತಾ ಇದ್ದಲ್ಲ. ಏನು ಅಂತಂದ್ರೆ, ನೀವು ನನ್ನನ್ನು ಸ್ವೀಕಾರ ಮಾಡಿರೋದ್ರಿಂದ ಅದು ಒಂದೇ ಒಂದು ನನಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಭರವಸೆ ಅದ. ನೀವು ನನ್ನನ್ನು ಸ್ವೀಕಾರ ಮಾಡಿರೋದ್ರಿಂದ ನನಗೆ ಎದರ ಬಗ್ಗೆ ಏನಿಲ್ಲ ಅಂತಂದ್ರೆ
ಚಿಂತಿಲ್ಲ ಅಥವಾ ನನಗೆ ಭಯ ಇಲ್ಲ ಅಂತಂದ್ರೆ ನಾನು ಇದನ್ನು ಹೆಂಗೆ ಹೇಳಪ್ಪ, ನಾ ಇದನ್ನು ಯಾವ ರೀತಿಯಾಗಿ ವರ್ಣನೆ ಮಾಡಲಿ, ತಪ್ಪಬಹುದೇನು ಅನ್ನುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅತ್ಯಂತ ಪ್ರೇಮದ ತಾಯಿ ತಂದೆ ಯಾವ ರೀತಿಯಾಗಿ ಮಕ್ಕಳು ಮಾತಾಡ್ತಕ್ಕಂಥ ತೊದಲು ನುಡಿಗಳನ್ನು ಕೇಳಿ ಸಂತೋಷ ಪಡ್ತಾರೋ ಆ ರೀತಿಯಾಗಿ ನೀವು ನಾನು ಹೇಳೋದನ್ನು ಕೇಳಿ ಸಂತೋಷ ಪಡ್ತೀರೇ ಹೊರತು ಯಾಕೆ ನೀನು ಮೂರ್ಖರನ್ನು ಹೇಳಿಕ್ಕೆ ಶುರು ಮಾಡಿದಿ, ನಿನಗೆ ಅರ್ಥಾತ್ ಏನಂದ್ರೆ ತಿಳಿಯಂಗಿಲ್ಲ ಬಿಡಂಗಿಲ್ಲ ಅಂತ ತಿಳ್ಕೊಂಡು ನೀವು ನನಗೇನು ಮಾಡೋದಿಲ್ಲ ಅಂದ್ರೆ ಅರ್ಥಾತ್ ನನ್ನ ಮೇಲೆ ಸಿಟ್ಟಿಗೆ ಹೇಳೋದಿಲ್ಲ ಮತ್ತು ನಾನು ಹೇಳ್ತಕ್ಕಂಥ ಇವುಗಳಲ್ಲಿ ದೋಷಗಳನ್ನು ನೋಡಿ ಸಾಕ್ಷಿ ಕೂಡ ಶಾಣೆ ಐತಿ ಅಂತ ಅನ್ನುವಂಥ ಮಾತನ್ನು ಅನ್ನೋದಿಲ್ಲ. ನಾನೇನು ಹೇಳ್ತೀನೋ ಅದನ್ನು ನೀವು ಸಮಾಧಾನದಿಂದ ಶ್ರವಣ ಮಾಡ್ತೀರಿ, ಕೇಳ್ತೀರಿ ಅನ್ನುವಂಥ ಮಾತನ್ನು ಹೇಳಿ ಜ್ಞಾನೇಶ್ವರ ಮಹಾರಾಜರಿಗೆ ಹೇಳ್ತಾ ಇದ್ದಲ್ಲ. ಅಂತಾರೆ ಏನು ಅಂದ್ರೆ, ಜೈಸಾ ಸ್ವಭಾವೋ ಮಾಯ ಬಾಪಾಂಚ ಅಪತ್ಯ ಬೋಲೆ ದರಿ ಬೋಬಡಿ ವಾಚ ತರಿ ಅಧಿಕಚಿ ತಯಾತ ಸಂತೋಷಾಥಿ ಶ್ರೀರಾಮ. ತಂದೆ ತಾಯಿಗಳಿಗೆ ಇನ್ನಷ್ಟು ಹೆಚ್ಚೆಚ್ಚಿಗೆ ಸಂತೋಷ ಆಗ್ತದೆ. ಮಗು ಏನಾದರೂ ಒಂದೆರಡು ಮಾತು ಹೇಳಲಿಕ್ಕೆ ಹತ್ತೀವು ಅಂತಂದ್ರೆ ಅದ್ರೊಳಗೆ ಏನಂಥ ವಿಶೇಷ ಅರ್ಥ ಇರಂಗಿಲ್ಲ. ಮಗು ಹೇಳ್ತಕ್ಕಂಥ ಮಾತುಗಳಲ್ಲೇ ಏನೂ ಅಂಥ ಅರ್ಥ ಇರಂಗಿಲ್ಲ. ಒಂದು ಯಾವುದೋ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶಬ್ದವನ್ನು ಅಂದರೂ ಸಹಿತ ನಾವು ಎಷ್ಟು ಕೌತುಕದಿಂದ ಕೇಳ್ತೀವಿ. ಅಪ್ಪ ಅಂದ್ಬಿಟ್ರೆ ಸಾಕು, ಅಪ್ಪನಿಗೆ ಎಷ್ಟು ಸಂತೋಷ ಆಗ್ತದೆ. ಮಗ ಮೊದಲನೇ ಸಲ ಅಪ್ಪ ಅಂದ ಅಂತಂದ್ರೆ ಅಪ್ಪನಿಗೆ ಎಷ್ಟು ಸಂತೋಷ. ಆಕೆ ದೊಡ್ಡ ಹುಡುಗ ಬಂದ ಅಪ್ಪ ಅಂತಂತೀವಿ ಅಂತಂದ್ರೆ ಯಾಕೆ ಬಿಡ ಅಂತ ತಿಳ್ಕೊಂಡು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ದೊಡ್ಡ ಚೆನ್ನಾಗೈತೆ ಮಾತಾಡ್ತೀವಿ ಅಂತ ತಿಳ್ಕೊಂಡು ಅಂತೀವಿ. ಆದ್ರೆ ಸಣ್ಣ ಕೂಸು ಒಂದೇ ಸಲ ಅಪ್ಪ ಅಂದರೂ ಸಾಕು, ಹೆಂಗೆ ತಂದೆ ತಾಯಿಗೆ ಸಂತೋಷ ಆಗ್ತದನೋ ಹಂಗೆ ನಾನು ಹೇಳ್ತಕ್ಕಂಥ ತೈಸಾ ತುಮಿ ಮೀ ಅಂಗೀಕಾರಿಲ್ಲ ಸಜ್ಜನೀ ಆಪುಲ ಮಣಿತಲ ತರಿ ಉಣೆ ಸಹಜೆ ಉಪಸಾಹಲ ಪ್ರಾರ್ಥುಕಾಯಿ. ಸಜ್ಜನರು ಯಾವ ರೀತಿಯಾಗಿ ಏನು ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಯಾರನ್ನ ತಮ್ಮವನನ್ನಾಗಿ ಸ್ವೀಕಾರ ಮಾಡ್ತಾರೋ. ಸದ್ಗುರುಗಳದ್ದೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಸದ್ಗುರು ಅಂದ್ರೆ ತಾಯಿ ಇದ್ದಾಗ. ಅದನ್ನು ಒಂದ್ಸಲ ಹೇಳಿದ್ರಲ್ಲ, ತಾಯಿ ತಂದೆ ಇಬ್ಬರು ಎಲ್ಲೋ ಹೋಗ್ಲಿಕ್ಕೆ ತಯಾರಿ ಯಾಕೆ ಕೂತಾರ. ತಾಯಿನೂ ಏನಂದ್ರೆ ಅವನು ತಯಾರಾಗಿ ಕೂತಾಳ, ಅಪ್ಪನೂ ತಯಾರಾಗಿ ಕೂತಾಳ. ಅಷ್ಟರೊಳಗೆ ನಮ್ಮ ಮಗ ಏನಾಯ್ತು ಅಂತ ಎಲ್ಲೋ ರಾಡ್ಯಾಗಿ ಬಿದ್ದು ಬಂತು. ರಾಡ್ಯಾಗಿ ಬಿದ್ದು ಬಂದು ಅವ್ವ ಅಪ್ಪನ ಕಡೆಗೆ ಬಂದು ಅಪ್ಪ ಕರ್ಕೋ ಅಂತಂತೀವಿ. ಒಂದು ಕೂಡ ಅಪ್ಪ ಕರ್ಕೋತಾನೇನ್ರಿ. ಅರ್ಥಾರ್ಥ ಏನು ಮಾಡಂಗಿಲ್ಲ ಅಂದ್ರೆ ಹತ್ರ ಬರ್ಬಿಡೋದಿಲ್ಲ. ಏನು ಹೊಲಸು ಮಾಡ್ಕೊಂಡು ಬಂದಿದ್ದೆ ಹೋಗತ್ಲ ಅಂತ ತಿಳ್ಕೊಂಡು ಅಂದು ಅವನು ಹಾಗೆ ಮಾಡಿದ್ರೆ ಪಾಪ ಏನು ಮಾಡೋ ಕೂಸದು. ಅವು ಏನು ಮಾಡ್ತಾಳೆ ಅಂದ್ರೆ ಅಂಥ ಪರಿಸ್ಥಿತಿಯೊಳಗೂ ಕರ್ಕೋತಾಳ, ಕರ್ಕೊಂಡು ಆ ಮಗುವಿನ ಸ್ವಚ್ಛ ಮಾಡ್ತಾಳೆ. ಅದಕ್ಕೆ ಮತ್ತೆ ಹೊಸ ಅಂಗಿ ಮತ್ತು ಚಲೋ ಅಂಗಿ ಹಾಕ್ತಾಳೆ, ಚಲೋ ಇದನ್ನ ವಸ್ತ್ರ ಹಾಕ್ತಾಳೆ. ಅವಾಗ ಮಾತ್ರ ಅಪ್ಪ ಏನಂದ್ರೆ ಬಾ ಇನ್ನ ಅಂತ ತಿಳ್ಕೊಂಡು ಕರ್ಕೋತಾನೆ. ಅರ್ಥಾತ್ ಹೆಂಗೋ ಹಂಗೆ ಏನದಂದ್ರೆ ಸದ್ಗುರು ಅಂದ್ರೆ ತಾಯಿ ಇದ್ದಂಗೆ. ನಮ್ಮ ದೋಷಗಳನ್ನು ನಮ್ಮ ದೌರ್ಬಲ್ಯಗಳನ್ನು ಎಲ್ಲಾನು ಹೊಟ್ಟೆಯಾಗಿ ಹಾಕ್ಕೊಂಡು ಪುನಃ ನಮ್ಮನ್ನು ಅತ್ಯಂತ ಪ್ರೇಮದಿಂದ ಏನು ಮಾಡ್ತಕ್ಕಂಥದ್ದು ಅಂತಂದ್ರೆ ನಮ್ಮನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಏನದನು ಅದು ಸದ್ಗುರುಗಳ ನಿಜವಾಗಿರ್ತಕ್ಕಂಥ ಕಾರ್ಯ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ರೀತಿಯಾಗಿ ನೀವು ನಮ್ಮನ್ನು ಸ್ವೀಕಾರ ಮಾಡಿರೋದ್ರಿಂದ ಪುನಃ ನಾನು ನಿಮಗೆ ಪ್ರಾರ್ಥನಾ ಮುಂಜಾನೆ ಎದ್ದು ಕೂಡಲೇ ಅಪ್ಪ ಹೇಳ್ಕೋತ ಕೂಡ್ತೀವಿ ಏನ್ರಿ ನಾವು. ಏನು ಅಂದ್ರೆ ನನ್ನ ತಪ್ಪುಗಳನ್ನು ಹೊಟ್ಟೆ ಹಾಕ್ಕೊಡ್ರಿ ಅಂತ ತಿಳ್ಕೊಂಡು ಮುಂಜಾನೆ ಸಂತನಕ ಅಪ್ಪನ ಹಾಕೊಂಡ್ಕೊಳ್ಳಿ. ನೀ ಏನು ತಿರುಮರಿ ಹೊಟ್ಟೆ ಹಾಕೊಳ್ಳೋದು ಹೊರಗಡೆ ಒಂದ್ಸಲ ಹೊಟ್ಟೆಗಿಂದ ಬಂದೇ ಅವಾಗ ಮುಗಿದು ಹೋಗ್ತೀನಿ ನಾವು. ಹೊಟ್ಟೆ ಹಾಕೋ ಪ್ರಶ್ನೆ ಇಲ್ಲೇ, ಹೊಟ್ಟೆಗಿಂದ ಹೊರಗೆ ಬಂದಿ ಅಂದ್ರಕ ಇಂತಿರುಗಿ ಹೊಟ್ಟೆ ಹಾಕೊಳ್ಳೋ ಪ್ರಶ್ನೆ ಇಲ್ಲೇ ಇಲ್ಲ. ತಾತ್ಪರ್ಯ ಏನು ಅಂದರೆ ಹೆಂಗೋ ಹಂಗೆ ನೀವು ನನ್ನನ್ನು ಸ್ವೀಕಾರ ಮಾಡಿರೋದ್ರಿಂದ ನನ್ನ ದೋಷಗಳ ಕಡೆ ನೀವು ನೋಡಂಗಿಲ್ಲ. ಆದರೂ ಸಹಿತ ನನಗೇನು ಅನಿಸ್ತದೆ ಅಂತಂದ್ರೆ ನಾವೊಂದು ದೊಡ್ಡ ತಪ್ಪು ಮಾಡ್ಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ಅನಿಸ್ತದೆ. ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಭಗವದ್ಗೀತೆಯ ಒಂದು ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯ ಒಂದು ವೈಶಿಷ್ಟ್ಯವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಭಗವದ್ಗೀತಾ ಅಂದರೆ ಏನು ಸಾಮಾನ್ಯ ವಿಷಯ ಅದ ಏನ್ರಿ. ಭಗವದ್ಗೀತಾ ಅನ್ನುವಂಥದ್ದು ಏನದನೋ ವೇದಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಮುಂದೆ ಹೇಳ್ತಾ ಇದ್ದಾರೆ. ವೇದಗಳಿಗಿಂತಲೂ ಭಗವದ್ಗೀತಾ ಹೆಂಗೆ ಶ್ರೇಷ್ಠದ ಅನ್ನುವಂಥ ವಿಷಯವನ್ನು ಹೇಳೋ ಪೂರ್ವದಲ್ಲೇ ಜ್ಞಾನೇಶ್ವರ ಮಹಾರಾಜರು ಏನಂತಾರ, ಪರಿಯ ಅಪರಾಧೂತೋ ಅನೇಕಾಹೆ ಜೇಮಿ ಗೀತಾರ್ಥು ಕವಳು ಉಪಾಹೆ ತೇ ಅವಧಾರ ವಿನವೂಲಾಹೆ ಮಣೂನಿಯಾ. ಆದ್ದರಿಂದ ಮುಖ್ಯವಾಗಿರ್ತಕ್ಕಂಥದ್ದು ಏನದ ಅಂತಂದ್ರೆ तो हाकी मी गीतेचा अर्थ आकलन करण्याचा प्रयत्न करीत आहे. ಭಗವದ್ಗೀತೆ ಅರ್ಥವನ್ನು ಹೇಳಬೇಕು ಅಂತ ತಿಳ್ಕೊಂಡು ನಾನೇನು ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀನೋ, ವಿಚಾರ ಮಾಡಿದ್ದೀನೋ, ಅಥವಾ ಆ ಪ್ರಕಾರವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಪ್ರವೃತ್ತ ಆಗೀನೋ, ಇದು ನಿಜವಾಗಿ ಏನದಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಅಪರಾಧ. ಭಗವದ್ಗೀತೆಯ ನಿಜವಾಗಿರ್ತಕ್ಕಂಥ ಅರ್ಥ ಏನದ ಅಂದ್ರೆ ಯಾರಿಗೂ ತಿಳಿದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ತಿಳಿದಿದ್ರೆ ಎಲ್ಲರೂ ಏನು ಮಾಡೋಕ್ಕಾಯ್ತು, ಯಾರಿಗಾದರೂ ಅದ್ರದ್ದು ಸಮಗ್ರವಾಗಿರ್ತಕ್ಕಂಥ ಅರ್ಥ ತಿಳಿದಿದ್ರೆ ಅದನ್ನು ಎಲ್ಲರೂ ಅನುಸರಿಸಬೇಕಾಗಿತ್ತಲ್ಲ. ಯಾರಾದರೂ ಅದ್ರ ಬಗ್ಗೆ ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಅಂದ್ರೆ ಅದ್ರ ಹೊರತಾಗಿ ಅದಕ್ಕೆ ಬೇರೆ ಅರ್ಥ ಇಲ್ಲ ಅನ್ನುವಂಥ ಭಾವದೊಳಗೆ ಯಾರಾದರೂ ಹೇಳಿದ್ರೆ
ಅದಕ್ಕೆ ಏನಾಗಬೇಕಾಗಿತ್ತು ಅಂತಂದ್ರೆ ಅದನ್ನು ಬಿಟ್ಟರೆ ಇನ್ನೇನು ಅರ್ಥ ಇಲ್ಲ ಅನ್ನುವಂಥ ಭಾವದೊಳಗೆ ಹೇಳಿದ್ರೆ ಎಲ್ಲರಿಗೂ ಆಕಲನ ಆಗಬೇಕಾಗಿತ್ತು, ಅದನ್ನು ಅನುಸರಿಸಬೇಕಾಗಿತ್ತು. ಯಾರ್ಯಾರು ಯಾವ್ಯಾವ ಭಾವದಿಂದ ನೋಡಿದ್ರು ಆ ಭಾವದಿಂದ ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಅರ್ಥವನ್ನು ಹೇಳಿದರು. ಜ್ಞಾನೇಶ್ವರ ಮಹಾರಾಜರು ಮುಂದೆ ಉದಾಹರಣೆ ಕೊಟ್ಟು ಹೇಳ್ತಾರೆ, ಹೇ ಪಾರ್ವತಿ, ಹೆಂಗ ನಿನ್ನ ಸ್ವರೂಪ ಅನ್ನುವಂಥದ್ದು ನಿತ್ಯ ನವ ಆಗಿರ್ತಕ್ಕಂಥದ್ದನು. ನಿನ್ನೆ ನೋಡಿದ ಸ್ವರೂಪ ಬ್ಯಾರೆ, ಇವತ್ತು ನೋಡಿ ಸ್ವರೂಪ ಬ್ಯಾರೆ, ನಾಳೆ ನೋಡೋ ಸ್ವರೂಪ ಬ್ಯಾರೆ ಆಗುದಿಲ್ಲೇನ್ರಿ? ಹೊಸ ಹೊಸನ ಸ್ವರೂಪ. ಕೂಸುಗಳು ಹುಟ್ಟಿದ ಕೂಡಲೇ ಒಂದು ನಮೂನಿ ಇರ್ತಾವ, ಮರುದಿವಸ ಒಂದು ನಮೂನಿ ಬೇರೆ ಆಗ್ತಾವ, ಅದ್ರ ಮರುದಿವಸ ಒಂದು ನಮೂನಿ ಬೇರೆ ಸಣ್ಣ ಸಣ್ಣ ಕರುಗಳಂತಂದ್ರಿ. ಅರ್ಥಾತ್ ಈ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವ ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ನಿತ್ಯ ನವ ಅದ, ನಿನ್ನಿದ್ದಂಗೆ ಇವತ್ತಿಲ್ಲ. ಆದ್ರಿಂದ ಇದಕ್ಕೆ ಏನಂತಾರಂದ್ರೆ ಇದು ನಿತ್ಯ ಹೊಸದಾಗ್ತಕ್ಕಂಥದ್ದು, ನಿತ್ಯ ಪರಿವರ್ತನೆ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನಂದ್ರೆ ನಿತ್ಯ ನೂತನವಾಗ್ತಕ್ಕಂಥದ್ದು. ಹೆಂಗೋ ಹಂಗೆ ಏನಂದ್ರೆ ಭಗವದ್ಗೀತೆಯನ್ನು ಕುರಿತು ಇನ್ನೂ ಎಷ್ಟು ಮಂದಿ ಬರೆಯವರಿದ್ದಾರೋ, ಈಗಾಗಲೇ ಎಷ್ಟು ಮಂದಿ ಬರೆದಿದ್ದಾರೋ, ಸಾವಿರಾರು ಅದ್ರ ಬಗ್ಗೆ ಏನು ಅಂತಂದ್ರೆ ಕಾಮೆಂಟ್ರೀಸ್ ಅವ, ಸಾವಿರಾರು ಭಾಷ್ಯಗಳವ, ಸಾವಿರಾರು ಟೀಕಾ ಟಿಪ್ಪಣಿ, 1 2 ಶಂಕರಾಚಾರ್ಯರು ಬರೆದರು. ಸರ್ವಕರ್ಮ ಸನ್ಯಾಸ ಪೂರ್ವಕಂ, ಅರ್ಥಾತ್ ಏನಂದ್ರೆ ಜ್ಞಾನಾದೇವ ಕೈವಲ್ಯಂ ಅಂತ ತಿಳ್ಕೊಂಡು ಬರು. ಸರ್ವಕರ್ಮ ಸನ್ಯಾಸ ಪೂರ್ವಕವಾಗಿರ್ತಕ್ಕಂಥ ಜ್ಞಾನನಿಷ್ಠೆಯಿಂದನ ಮೋಕ್ಷ ಅನ್ನೋ ವಿಚಾರವನ್ನು ಭಗವದ್ಗೀತೆಯಲ್ಲಿ ಹೇಳಿದ ಅಂತ ತಿಳ್ಕೊಂಡು ಹೇಳಿದರು. ಲೋಕಮಾನ್ಯ ತಿಳಕರು ಹೇಳಿದರು ಕರ್ಮಯೋಗವನ್ನು ಹೇಳಿದ ಅಂತ ಹೇಳಿದರು. ಮಹಾತ್ಮ ಗಾಂಧಿ ಹೇಳಿದರು ಅನಾಸಕ್ತಿ ಯೋಗವನ್ನು ಹೇಳಿದರು. ಅರ್ಥಾತ್ ಅದೇ ರೀತಿಯಾಗಿ ವಿನೋಬಾ ಭಾವೆ ಅವರು ಹೇಳಿದರು ಸಮತಾ ಯೋಗವನ್ನು ಹೇಳಿದರು. ಅರ್ಥಾತ್ ಹಿಂಗೆ ಒಬ್ಬೊಬ್ಬರು ಒಂದೊಂದು ಭಾವದಲ್ಲಿ ದಿ ಲೆಟರ್ಸ್ ಆಫ್ ಭಗವದ್ಗೀತಾ ಅನ್ನೋದ್ರೊಳಗೆ ಅರವಿಂದ್ ಘೋಷ್ ಅವರು ಒಂದು ಹೇಳಿದರು, ವಿವೇಕಾನಂದರು ಒಂದು ಹೇಳಿದರು. ಇಬ್ಬರ ಭಗವದ್ಗೀತೆಯನ್ನು ಮಹಾರಾಜರು ಎಷ್ಟು ಚಂದ ಹೇಳ್ತಿದ್ರು ಅಂತಂದ್ರೆ ಇದ್ರ ವಿಷಯದಲ್ಲಿ ಮಹಾರಾಜರು ಒಂದು ಉದಾಹರಣೆ. ಮಹಾರಾಜರು ಹೇಳಿದ್ರು ಹೆಂಗಾಗಿದೆ ಪರಿಸ್ಥಿತಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬ ಹೆಣ್ಮಗಳಿಗೆ ಒಂದು 6-8 ಜನ ಹುಡುಗರು ಇರಬೇಕು. ಆ 6-8 ಜನರು ಆ ಹುಡುಗನ ಆ ತಾಯಿದು ಒಬ್ರು ಕೈ, ಒಬ್ರು ಕಾಲು, ಒಬ್ರು ತಲೆ, ಒಬ್ರು ಕೂದಲ ಹಿಡಿದು ಜಗ್ಗಾಡಿದ್ರೆ ಹೆಂಗಾಗ್ತನೋ ಹಂಗಾಗಿದೆ ಅಂತ ಹೇಳಿ ಎಲ್ಲರೂ ಅವ್ವ ಅಂತ ಇರ್ತಾರೆ. ಬೇರೆ ಭಾವದಿಂದ ಅಂತಾರೇನ್ರಿ, ಅವ್ವ ಇತ್ಲಾಗ ಬಾ, ಅವ್ವ ಅತ್ಲಾಗ ಬಾ, ಅವ್ವ ಅದನ್ನು ನೋಡು, ಅವ್ವ ಇದನ್ನು ನೋಡು, ಒಬ್ಬ ಕೂದಲ ಹಿಡ್ದಾನ, ಒಬ್ಬ ಕೈ ಹಿಡ್ದಾನ, ಒಬ್ಬ ಕಾಲು ಹಿಡ್ದಾನ, ಒಬ್ಬ ಕೈ. ಅರ್ಥಾತ್ ಏನು ಅಂತ ಹಂಗೇನದ ಅಂತ ತಿಳ್ಕೊಂಡು ಕೇಳಿ ಭಗವದ್ಗೀತೆಯನ್ನು ಯಾರು ಬೇಕು ಅವ್ರು ಜಗ್ಗಾಡ್ಯಾರ. ಎತ್ಲಾಗ ಬೇಕತ್ಲ ಲೋಕಮಾನ್ಯ ತಿಳ್ಕೊಳ್ಳೋದು ಇವ್ರು ಕರ್ಮನ ಹೇಳಿದ ಅಂತ ತಿಳ್ಕೊಂಡು, ಶಂಕರಾಚಾರ್ಯ ಹೇಳಿದ್ರು ಜ್ಞಾನ ಹೇಳಿದ, ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು ಭಕ್ತಿ ಹೇಳಿದ ಅಂತ ತಿಳ್ಕೊಂಡು ಹೇಳಿ ಇದೆಲ್ಲ ಸಮಗ್ರವಾಗಿ ಏನದಂದ್ರೆ ಭಕ್ತಿಯದ, ಯೋಗದ, ಜ್ಞಾನದ ಅಂತ ತಿಳ್ಕೊಂಡು ಹೇಳಿದ್ರು. ಹೆಂಗೋ ಹಂಗೇನಂತ ತಿಳ್ಕೊಂಡು ಇಷ್ಟು ಹೇಳಿದ್ರು. ಹಂಗಾರೆ ಮುಗಿದದೇನು ಅಂದ್ರೆ ಇನ್ನೂ ಏನೂ ಮುಗಿದಿಲ್ಲ, ಅದು ಶುರುನ ಆಗಿಲ್ಲ ಅಂತ ಹೇಳೋದು. ಯಾಕಂದ್ರೆ ಇನ್ನೂ ಎಷ್ಟು ಅನಂತ ಕಾಲದವರೆಗೂ ಇದು ಗೀತೆಯನ್ನು ಕುರಿತು ಹೇಳ್ತಕ್ಕಂಥದ್ದು ಇಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥದ್ದು. ಬೈಬಲ್ ನಂತರ ಗೀತಾಕನ ಹೆಚ್ಚು ಇದು ಅವ ಇಲ್ಲ. ಬೈಬಲ್ದು ಭಾಷಾಂತರ ಎಷ್ಟಾಗ್ಯಾವನೋ ಅದ್ರ ನಂತರ ಬೈಬಲ್ ಭಾಷಾಂತರ ಹಂಗಾರೆ ಗೀತಾಕ್ಕಿಂತ ಹೆಚ್ಚಿಗೆ ಯಾಕೆ ಅಂತಂದ್ರೆ ಅದು ಅರ್ಥಾತ್ ಏನು ಅಂತಂದ್ರೆ ಅಂಥ ಒಂದು ಲೌಕಿಕವಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಸಾಮರ್ಥ್ಯದ ಬಲದ ಮೇಲೆ ಅದ್ರದ್ದು ಏನಾಗಿದೆ ಅಂದ್ರೆ ಪ್ರಚಾರ ಆಗಿದೆ. ಆದರೆ ಗೀತಾ ಅನ್ನುವಂಥದ್ದು ಏನದ ಅಂತಂದ್ರೆ ವಿಲಕ್ಷಣವಾಗಿರ್ತಕ್ಕಂಥ ತತ್ವವಾಗಿರೋದ್ರಿಂದ ಗೀತೆಯ ವಿಷಯದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥವುಗಳು ಅದನ್ನ ತಿಳಿಯೋದೇನದ ಅಂದ್ರೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ತೈಸಾ तुम्ही अंगीक ಅಲ್ಲ परी सज्जनी आपुला मणितला जे मी गीतार्थू कवळू पाहे ते अवधाರ विनवूलाहे म्हणून या. ಅದರಿಂದ ನಾನು ಏನು ಮಾಡ್ಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ मी गीतेचा अर्थ आकलन करण्याचा प्रयत्न करीत आहे. म्हणून अहो महाराज ऐका, ही मी तुमची विनंती करीत आहे. ಹಾಗಾದ್ರೆ ಹೇಳಬಾರ್ದೇನು ಅಂದ್ರೆ ಹೇಳಬಾರ್ದು ಅಂತ ತಿಳ್ಕೊಂಡೇನಲ್ಲ. ಯಾರಿಗೆ ಹೆಂಗೆ ಅನಿಸ್ತದೋ ಹಂಗೆ ಅವ್ರು ಹೇಳಲಿಕ್ಕೆ ಅಡ್ಡಿಯಿಲ್ಲ, ಯಾರಿಗೆ ಯಾವುದು ಯೋಗ್ಯ ಅನಿಸ್ತದೋ ಅವ್ರು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಅಡ್ಡಿಯಿಲ್ಲ ಅನ್ನೋ ಮಾತ್ರದಿಂದ ಗೀತೆಯ ವಿಷಯದಲ್ಲಿ ಅಥವಾ ಭಗವದ್ಗೀತೆಯ ವಿಷಯದಲ್ಲೇ ನಾವೇನು ಮಾಡಿದಂಗೆ ಆಗುವುದಿಲ್ಲ ಅಂತಂದ್ರೆ ಅದನ್ನ ಕುರಿತು ನಾವೇನಪ್ಪ ಸರಿಯಾಗಿ ಅಭ್ಯಾಸ ಮಾಡೇ ಇಲ್ಲ ಅಂತ ತಿಳ್ಕೊಂಡೇನಲ್ಲ. ಯಾವ್ಯಾವ ಘಾಟ್ ಮೇಲೆ ಕೂತ್ಕೊಂಡು ಸ್ನಾನ ಮಾಡಿದ್ರು ಗಂಗಾ ಸ್ನಾನದ ಫಲ ಅನ್ನುವಂಥದ್ದು ಹೆಂಗೆ ಸಿಗ್ತದನು. ಕೆಲವು ಘಾಟ್ ಹೆಂಗಿರ್ತಾವ ಅಂದ್ರೆ ನಿಸರ್ಗರಮ್ಯವಾಗಿರ್ತಕ್ಕಂಥ ಇರ್ತಾವ, ಕೆಲವು ಘಾಟ್ ಹೆಂಗಿರ್ತಾವ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆಗಿರ್ತಾವ. ನೀವು ಮಹೇಶ್ವರದಲ್ಲಿ ಹೋದ್ರೆ ಘಾಟ್ ಎಷ್ಟು ಚಂದ ಅದ, ಅಲ್ಲಿ ಒಂದು ಸೌಂದರ್ಯ ಬೇರೆ. ಮಹೇಶ್ವರದಲ್ಲಿ ಘಾಟಿನ ಮೆಟ್ಲುಗಳು ವಿಶಾಲವಾಗಿರ್ತಕ್ಕಂಥ ಘಾಟ್ ಕಟ್ಟ್ಯಾರ, ದಂಡಿ ಸಾಕಷ್ಟು ದೇವಸ್ಥಾನಗಳು ಅಥವಾ ಪಡಕೋಟೆಗಳು ಹಿಂಗೆಲ್ಲ ಇರೋದ್ರಿಂದ ಇರೋದ್ರದ್ದೊಂದು ಸೌಂದರ್ಯ ಬೇರೆ. ಅದೇ ರೀತಿ ಮತ್ತೊಂದು ಘಾಟದಲ್ಲಿ ಹೋಗಿ ನೋಡ್ರಿ ನೀವು ಧಾರಡಿ ಕುಂಡದ ಹತ್ರ ಅಲ್ಲಿ ಹೋಗಿ ನೋಡಿದ್ರೆ ಏನಂದ್ರೆ ಅಡವಿ ಅದ, ಶೂಲ್ಪಾಣೇಶ್ವರ ಜಂಗಲ್ದ ಹತ್ರ ನಾವು ನರ್ಮದಾ ನದಿ ದಂಡಿಗೆ ಹೋದ್ವಿ ಅಂದ್ರೆ ಅಲ್ಲಿದೊಂದು ಸೌಂದರ್ಯ ಬೇರೆ ಅದ. ಎಲ್ಲಿ ಕೂತ್ಕೊಂಡು ಸ್ನಾನ ಮಾಡಿದ್ರು ನರ್ಮದಾ ಸ್ನಾನ ಮಾಡಿರೋ ಫಲ ಅಂತೂ ಬಂದ ಬರ್ತದೆ. ಹೆಂಗೋ ಹಂಗೇನಿದೆ ಅಂದ್ರೆ ಭಗವದ್ಗೀತೆಯನ್ನು ಯಾವುದಾದ್ರೂ ಭಾವದೊಳಗಿಂದ ಹೋದ್ರೆ
ಶಂಕರಾಚಾರ್ಯ ಭಾವದೊಳಗಿಂದ ಓದ್ರಿ, ರಾಮಾನುಜಾಚಾರ್ಯ ಭಾವದೊಳಗಿಂದ ಓದ್ರಿ, ಅಥವಾ ಸ್ವಾಮಿ ವಿವೇಕಾನಂದರ ಭಾವದೊಳಗಿಂದ ಓದ್ರಿ, ಮತ್ಯಾವುದು ಮಹಾತ್ಮ ಗಾಂಧಿ, ಲೋಕಮಾನ್ಯ ತಿಲಕರು, ಮತ್ತೆ ಯಾರ್ಯಾರು ಅದ್ರ ಬಗ್ಗೆ ಏನ್ಯಾರು ಬರೆದಾರೋ, ಮಧುಸೂದನ ಸರಸ್ವತಿಯವರು ಗೀತಾ ಭಾಷ್ಯ ಬರೆದಾರ, ಆನಂದಗಿರಿ ಅನ್ನೋರು ಗೀತಾ ಭಾಷ್ಯ ಬರೆದಾರ. ಇವನ್ನೆಲ್ಲ ನೋಡಿದ್ರೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅದರದೊಂದು ವೈಶಿಷ್ಟ್ಯನ ಅದ. ಯಾರ್ಯಾರು ಯಾವ್ಯಾವ ಭಾವದಿಂದ ಯೋ ಯಾಮ್ ತನುಂ ಭಕ್ತ್ಯಾ ಶ್ರದ್ಧೆಯಾರ್ಚಿತು ಮುಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ತಿಳ್ಕೊಂಡು ಹೇಳುವ ಹಂಗೆ ಭಗವದ್ಗೀತೆಯನ್ನು ಕುರಿತು ಯಾರ್ಯಾರು ಯಾವ್ಯಾವ ಭಾವದೊಳಗೆ ಹೇಳಿದರು. ಅರ್ಥಾತ್ ಏನು ಅಂದ್ರೆ ಅದನ್ನ ಅಭ್ಯಾಸ ಮಾಡಲಿಕ್ಕೂ ಅನಂತ ಕಾಲ ಬೇಕು, ತಿಳ್ಕೊಳ್ಳಿಕ್ಕೂ ಅನಂತ ಕಾಲ ಬೇಕು. ಅದು ಅನಂತ ಭಾವದಿಂದ ಅದನ್ನು ತಿಳ್ಕೊಳ್ತಕ್ಕಂಥದ್ದು. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿ ಅದು ಅಪಾರವಾಗಿರ್ತಕ್ಕಂಥದ್ದು. ಆದ್ದರಿಂದ ಅದನ್ನು ನಾನು ಹೇಳಲಿಕ್ಕೂ ಶಕ್ಕಿಲ್ಲ. अवधारा विदऊ लाए म्हणूनिया. ಆದ್ದರಿಂದ वास्तविक पाहिले तर हे गीतार्थात हे काम न झेपणार आहे याचा विचार न करता उगाच हे सहज साहस करण्याचे मनात आणले. अर्थात ज्ञानेश्वर महाराजरू वास्तविक पाहिले तर सूर्यप्रकाशात काजव्याची काय शोभा आहे म्हणून या हे अनावर न विचारिता वायाची दिवसा उपनला चित्ता यरवी भानु तेजी काय खद्योता शोभाथी श्रीराम. हे गीतार्थाचे काम न झेपणारे याचा विचार न करता उगाच हे साहस करण्याचे मनात आणले. वास्तविक पाहिले तर सूर्यप्रकाशात काजव्याची काय शोभा आहे. ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಸಣ್ಣ ಹುಡುಗರು ಕೇಳ್ರಿ, ನೀವು ಒಂದು 3-4 ವರ್ಷದ ಹುಡುಗರು ಇರ್ತಾವಲ್ಲ, ಶಾಣೆ ಯಾರು ಅಂದ್ರೆ ನಾ ಅಂತಾವ. ಹಂಗೆ ನಮ್ದು ನಂಗೆ ಆಗ್ತದೆ. ಭಗವದ್ಗೀತೆಯನ್ನು ಕುರಿತು ನಾವು ಏನಾದ್ರು ಹೇಳ್ತೀವಿ ಅಂತಂದ್ರೆ ಜ್ಞಾನೇಶ್ವರಿ ಅದಲ್ರಿ, ನಾ ಹೇಳ್ತೀನಿ ಬರ್ರಿ ನೀವು ಅಂದ್ರೆ ಆ ಸಣ್ಣ ಹುಡುಗ ನಾ ಶಾಣೆ ಇದ್ದೀನಿ ಅಂದಂಗೆ ಆ ಹುಡುಗರು ಶಾಣೆ ಇದ್ದೀನಿ ಅಂತ ಅನ್ನೋದು ಏನು ಅಂದ್ರೆ ಸ್ವಾಭಾವಿಕವಾಗಿ ಅಜ್ಞಾನ. ಆದ್ರಿಂದ ಒಂದು ಕಡೆ ಏನು ಹೇಳ್ಯಾರ ಅಂತಂದ್ರೆ ಬುದ್ಧಿಯ ಕಾರ್ಯ ಏನು ಅಂತಂದ್ರೆ ಮುಂದೆ ಬರ್ತದೆ, ಜ್ಞಾನೇಶ್ವರಿ ಒಳಗೆ ಮುಂದೆ ಬರ್ತದೆ. ಬುದ್ಧಿಯ ನಿಜವಾಗಿರ್ತಕ್ಕಂಥ ಕಾರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಬುದ್ಧಿ ತನ್ನ ಮರ್ಯಾದೆಯನ್ನು ತಿಳ್ಕೊಳ್ಳಿಕ್ಕೆ ಬರೋದನ್ನ ಬುದ್ಧಿಯ ಕಾರ್ಯ ಅಂದ್ರೆ ಆ ಬುದ್ಧಿ ಸಾರ್ಥಕ ಆಗ್ತಕ್ಕಂಥದ್ದು. ಆದ್ದರಿಂದ ಮಹಾರಾಜರು ಹೇಳಿದರು, ಬುದ್ಧಿಯಿಂದ ನಮ್ಗೆ ಏನು ತಿಳ್ಕೊಳ್ಳಿಕ್ಕೆ ಬರಬೇಕು ಅಂದ್ರೆ ನಾ ಎಷ್ಟು ಅಲ್ಪ ಇದ್ದೀನಿ ಅನ್ನೋದು ಯಾರಿಗೆ ಎಷ್ಟು ಹೆಚ್ಚಿಗೆ ತಿಳಿತದನೋ ಅವ ಅಷ್ಟು ಖರೆ ಜ್ಞಾನಿ ಆದಂಗ. ನಾವು ಎಷ್ಟು ಅಲ್ಪ ಇದ್ದೀವಿ ಅನ್ನುವಂಥದ್ದು ನಮಗೆ ಅರ್ಥ ಆಗ್ಲಿಕ್ಕೆ ಬರಬೇಕು. ಮತ್ತು ಏನು ಅರ್ಥ ಆಗಬೇಕು ಅಂದ್ರೆ ನಾವು ಶೂನ್ಯ ಇದ್ದೀವಿ ಅಂತ ಯಾರಿಗೆ ಅರ್ಥ ಆಗ್ತದನೋ ಅವ್ನು ಖರೆ ಅಂದ್ರೂ ಜೀವನದ ಅರ್ಥ ಅದ ಮುಂದೆ ಬರ್ತದೆ ಆ ವಿಷಯ. ಅರ್ಥಾತ್ ಏನು ಅನ್ನಿಸ್ಬೇಕು ಅಂತಂದ್ರೆ ನಾನು ಶೂನ್ಯ ಇದ್ದೀನಿ ಅಂತ ಅನ್ನಿಸ್ಬೇಕು. ನಮ್ಮ ಒಂದು ಏನಾಗಬೇಕು ಅಂದ್ರೆ ಅಲ್ಪತೆಯ ಜ್ಞಾನ ಆಗೋದನ್ನ ಖರೆ ಜ್ಞಾನ ಆಗೋದ್ರ ಲಕ್ಷಣ. ಯಾಕಂತಂದ್ರೆ ಅರ್ಥಾತ್ ಈ ಪ್ರಪಂಚ ಎಷ್ಟು ವಿಶಾಲವಾಗಿರ್ತಕ್ಕಂಥದ್ದು, ಈ ವಿಶ್ವ ಎಷ್ಟು ವಿಶಾಲವಾಗಿರ್ತಕ್ಕಂಥದ್ದು, ಇದರೊಳಗೆ ನಾ ಎಷ್ಟು ಕ್ಷುದ್ರ ಇದ್ದೀನಿ, ನಮ್ಮ ಜ್ಞಾನ ಮತ್ತು ಅಜ್ಞಾನದ ರೇಷೋ ಖರೇಂದ್ರು ಎಷ್ಟದ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದು ಅಮಾವಾಸ್ಯೆ ದಿವಸ ರಾತ್ರಿ ಅಂಧಕಾರದಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಬಯಲಿನಲ್ಲೇ ಒಂದು ಮೇಣಬತ್ತಿ ಹಚ್ಚಿಡ್ಬೇಕು. ಮೇಣಬತ್ತಿ ಹಚ್ಚಿಟ್ಟು ನಾವು ದೂರ ನಿಂತು ನೋಡ್ಬೇಕು ಅದನ್ನು. ಆವಾಗ ನಮಗೆ ಆ ಮೇಣಬತ್ತಿ ಬೆಳಕು ಮತ್ತು ಆ ಬೆಳಕಿನ ಸುತ್ತಲೂ ಇರ್ತಕ್ಕಂಥ ಕತ್ಲೆ ಎಷ್ಟದನೋ ಅಷ್ಟು ನಮ್ಮ ಜ್ಞಾನ ಅಜ್ಞಾನದ ರೇಷೋ ಅದ. ಇವಾಗ ಏನದ ಅಂದ್ರೆ ನಮ್ಮ ಜ್ಞಾನ ಮತ್ತು ಅಜ್ಞಾನದ ರೇಷೋ ಎಷ್ಟದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ರೀತಿಯಾಗಿ ಮೇಣಬತ್ತಿ ಸುತ್ತಲೂ ಇರ್ತಕ್ಕಂಥ ಬೆಳಕು ಎಷ್ಟದ, ಒಂದು ನಯಾ ಪೈಸಾದಷ್ಟು ಸಹಿತ ಇರುವುದಿಲ್ಲ. ಆ ಬೆಳಕು ಒಂದು ಸಣ್ಣ ಟಿಕ್ಕಿದ್ದಂಗೆ ಇರ್ತದೆ. ಅದು ಸುತ್ತಲೂ ಕತ್ಲೆ ಎಷ್ಟದ ಅಂದ್ರೆ ಆಕಾಶವನ್ನೆಲ್ಲ ವ್ಯಾಪಿಸಿರುವಷ್ಟು ಕತ್ಲೆ ಹೆಂಗದನೋ ಹಂಗೆ ನಮ್ಮ ಜ್ಞಾನ ಮತ್ತು ಅಜ್ಞಾನದ. ನಮಗೆ ನಾವು ಎಷ್ಟು ಅಜ್ಞಾನಿಗಳಿದ್ದೀವಿ ಅಂತ ತಿಳ್ಕೊಂಡು ಅನಿಸ್ತದನೋ ಅಷ್ಟು ನಾವು ಜ್ಞಾನಿಗಳಾಗಲಿಕ್ಕತ್ತೀವಿ. ಅಂದ್ರೆ ಅಜ್ಞಾನದ ಜ್ಞಾನ ಆಗೋದನ್ನ ಖರೆ ಜ್ಞಾನ ಆಗೋದ್ರ ಲಕ್ಷಣ ಅದು. ಆದ್ದರಿಂದ ಬ್ರಹ್ಮಾನಂದ ಮಹಾರಾಜ್ ಹೇಳಿಲ್ಲ, ನನ್ನಂಥ ಮೂರ್ಖ ಯಾರೂ ಇಲ್ಲ ಅಂತ ತಿಳ್ಕೊಂಡ್ರೆ ನಾನು ಅಜ್ಞಾನಿ ಇದ್ದೇನೆ, ನನಗೆ ಏನೂ ತಿಳುವಳಿಕೆ ಇಲ್ಲ. ಅವ್ರು ಖರೆ ಜ್ಞಾನಿಗಳು. ನಾವೇನು ನಮ್ಮಂಥ ಜ್ಞಾನಿಗಳು ಯಾರು ಅಂತ ತಿಳ್ಕೊಂಡು ನಾವೇನು ಅಂತೀವೋ, ಯಾರೋ ನಮ್ಮ ಸ್ವಲ್ಪ ದಡ್ರ ಅಂದ್ರೆ ಎಷ್ಟು ಸಿಟ್ಟು ಬರ್ತದೆ. ನಾವು ಏನು ಹಟ್ಟಿದ್ದೀರಿ, ಯಾಕೆ ಕ್ಷಣ ಇದೇನು ನೀನೇನು ದೊಡ್ಡ ಕ್ಷಣ ಏನಂತೀವಿ ನಾವು. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರಂಥವ್ರ ಹೇಳ್ತಾರಲ್ಲ ಏನಂದ್ರೆ ನೀ ಏಕ ಮೂರ್ಖ ಬಾಲಕು, ನಾವೊಬ್ಬ ಮೂರ್ಖ ಬಾಲಕಿದ್ದೀನಿ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಆದ್ದರಿಂದ ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಹೇ ಅನಾವರ ನ ವಿಚಾರಿತ ವಾಯಾಚಿ ದಿವಸ ಉಪನಲ ಚಿತ್ತ ಎರವಿ ಭಾನು ತೇಜಿ ಕಾಯ ಖದ್ಯೋತ ಶೋಭಾಥಿ. ಸೂರ್ಯಪ್ರಕಾಶದೊಳಗೆ ಇದು ಏನದನು ಹೊನ್ನಿ ಹುಳ ಅಂತಾರಲ್ಲ, ದೀಪದ ಹುಳ ಒಂದು ದೊಡ್ಡ ಅಭಿಮಾನದಿಂದ ಹೊಂಟ್ತೀವಂತ. ಏನು ಅಂದ್ರೆ ಕಾಳಜಿ ಮಾಡಬೇಡ್ರಿ, ನಾ ಸೂರ್ಯನಕ್ಕಿಂತಲೂ ಬೆಳಕು ಕೊಡ್ತೀನಿ ನಿಮಗೆ ಅಂತ ತಿಳ್ಕೊಂಡು ಹೊರಟ್ರ, ಅಥವಾ ಸೂರ್ಯನನ್ನು ತೋರಿಸ್ತೀನಿ ಅಂತ ತಿಳ್ಕೊಂಡು ಆ ಹೊನ್ನಿ ಹುಳ ತನ್ನ ಬೆಳಕಿನೊಳಗೆ ಸೂರ್ಯನನ್ನು ತೋರಿಸ್ತೀನಿ ಅಂತ ತಿಳ್ಕೊಂಡು ಏನಾದರೂ ಅದು ಅಂದ್ರೆ ಅಥವಾ ಆ ರೀತಿಯಾಗಿರ್ತಕ್ಕಂಥ ಭಾವ ವ್ಯಕ್ತ ಮಾಡಿದ್ರೆ ಅದ್ರದ್ದು ಎಷ್ಟು ಅಜ್ಞಾನ ಆಗ್ತದನೋ
ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ನಾನು ಭಗವದ್ಗೀತೆಯನ್ನು ಕುರಿತು ಹೇಳ್ತೀನಿ ಅಂತನ್ನುವಂಥದ್ದು. ಭಗವದ್ಗೀತಾ ಅನ್ನೋದು ಮೂರ್ತಿಮಂತ ಜ್ಞಾನ ಆಗಿರ್ತಕ್ಕಂಥದ್ದು. ಅರ್ಥಾತ್ ಆದ್ರಿಂದ ಪರಮಾತ್ಮ ಸ್ವರೂಪವನ್ನು ವರ್ಣನೆ ಮಾಡ್ತಕ್ಕಂಥ ಒಂದು ಜ್ಞಾನಕ್ಕೆ ಯಾವ ಭಾವದೊಳಗೆ ವರ್ಣನೆ ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಸೂರ್ಯ ಕೋಟಿ ಸಮಪ್ರಭ, ಕೋಟಿ ಸೂರ್ಯ ಸಮಪ್ರಭವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪವನ್ನು ವರ್ಣನೆ ಮಾಡ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥ ಭಗವದ್ಗೀತಾ ಏನದನು, ಭಗವದ್ಗೀತಾ ನಿಜವಾಗಿ ಹೆಂಗದ ಅಂದ್ರೆ ಕೋಟಿ ಸೂರ್ಯ ಸಮಪ್ರಭವಾಗಿರ್ತಕ್ಕಂಥದ್ದು. ಅಂಥ ಭಗವದ್ಗೀತೆಯನ್ನು ಒಂದು ಅರ್ಥಾರ್ಥ ಏನು ಅಂದ್ರೆ ಖದ್ಯೋತಂತಂದ್ರೆ ಹೊನ್ನೆ ಹುಳದ ಸ್ವರೂಪದಲ್ಲಿರ್ತಕ್ಕಂಥ ನಾನು ಹೇಳಲಿಕ್ಕೆ ಹೋಗೋದು, ತೋರಿಸ್ಲಿಕ್ಕೆ ಹೋಗೋದು, ನಿಮಗೆ ನಾನು ಭಗವದ್ಗೀತೆಯನ್ನು ತಿಳಿಸಿ ಹೇಳ್ತೀನಿ ಬರ್ರಿ ಅಂತ ತಿಳ್ಕೊಂಡು ಹೇಳೋದು ಅನ್ನುವಂಥದ್ದು ಏನದಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅಜ್ಞಾನ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಿಜವಾಗಿಯೂ ವಿಚಾರ ಮಾಡಿ ನೋಡಿದ್ರೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅನಾವರವಾಗಿರ್ತಕ್ಕಂಥದ್ದು, ನನ್ನ ಬುದ್ಧಿ ನಿಲುಕದೇ ಇರ್ತಕ್ಕಂಥದ್ದು, ನನ್ನ ಬುದ್ಧಿಗೆ ಇದು ನಿಲುಕದೇ ಇರ್ತಕ್ಕಂಥ ಜ್ಞಾನದ. ಆದರೂ ಸಹಿತ ನಾ ಇದನ್ನು ಹೇಳಬೇಕು. ವಾಯಾಚಿ ದಿವಸ ಉಪನಲ ಚಿತ್ತ, ಸುಮ್ಮನೆ ನಾನು ಮನಸ್ಸಿನಾಗ ತಂದ್ಕೊಂಡ್ಬಿಟ್ಟಿನಿ, ಸುಮ್ಮನೆ ಮನಸ್ಸಿನಾಗ ಇಂಥ ಭಾವ ಅಂತ ಅಂದ್ಕೊಂಡು ಅರ್ಥಾತ್ ಇದರೊಳಗಿಂದ ಜ್ಞಾನೇಶ್ವರ ಮಹಾರಾಜರದ್ದು ಏನು ಸಿದ್ಧ ಆಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಎರಡು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಸಿದ್ಧ ಆಗ್ತವೆ. ಮೊದಲೇದ್ದು ಏನು ಅಂದ್ರೆ ಪರಮಾತ್ಮ ಸ್ವರೂಪ ಹೆಂಗದ ಅನ್ನುವಂಥದ್ದು ಸಿದ್ಧ ಆಗ್ತದೆ. ನಮ್ಮ ಬುದ್ಧಿ ನಿಲುಕದೇ ಇರ್ತಕ್ಕಂಥದ್ದು, ನಮ್ಮ ಬುದ್ಧಿಯಿಂದ ತಿಳ್ಕೊಳ್ಳಿಕ್ಕೆ ಶಕ್ಯವಾಗದೇ ಇರ್ತಕ್ಕಂಥದ್ದು. ಬುದ್ಧಿಯಿಂದ ಯಾವ ಒಂದು ನಾವೇನಿದ್ದೀವಿ ಅಂತಂದ್ರೆ ದೇಶ ಕಾಲದ ಮರ್ಯಾದೆಯೊಳಗಿದ್ದೀವೋ ಆ ದೇಶ ಕಾಲನೂ ನಮ್ಗೆ ಅರ್ಥ ಆಗಂಗಿಲ್ಲ. ನಮ್ಮ ಬುದ್ಧಿಯಿಂದ ನಮ್ಮ ದೇಶ ಕಾಲ ತಿಳ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂತಿದ್ದಾಗ ದೇಶ ಕಾಲದ ಅತೀತವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಏನದನೋ ಅದು ನಮಗೆ ತಿಳ್ಕೊಳ್ಳಿಕ್ಕೆ ಹೆಂಗೆ ಬರ್ತದೆ. ನಮ್ಮ ಬುದ್ಧಿ ಭಾಳ ಎಲ್ಲಿ ತನಕ ನಮ್ಮ ಬುದ್ಧಿಯ ಝೇಪದ ಅಂತ ತಿಳ್ಕೊಂಡು ಕೇಳಿದ್ರೆ ದೇಶ ಕಾಲದ ಮರ್ಯಾದೆವರೆಗೆ ಅದು. ಆದರೆ ವಾಸ್ತವಿಕವಾಗಿ ಪರಮಾತ್ಮ ಸ್ವರೂಪ ಅನ್ನುವಂಥ ದೇಶ ಕಾಲದ ಆಚೆಗಿರ್ತಕ್ಕಂಥದ್ದು. ಆದರೆ ದೇಶ ಕಾಲವನ್ನು ಸಹಿತ ನಮಗೆ ಸಮಗ್ರವಾಗಿ ಎಲ್ಲಿ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ನಮಗೇನು ತಿಳಿದ ವಿಚಾರ ಮಾಡಿ ನೋಡಿದ್ರೆ ಏನೇನೂ ತಿಳಿದಿಲ್ಲ ಅಂತ ತಿಳ್ಕೊಂಡು ಅರ್ಥಾತ್ ನಮಗೇನು ಜ್ಞಾನದ ಅಂದ್ರೆ ಏನೇನೂ ಜ್ಞಾನ ಇಲ್ಲ. ಉದಾಹರಣೆ ಹೇಳಬೇಕು ಅಂತಂದ್ರೆ ನಾವು ಅವ್ರ ಹೊಟ್ಟಿಲಿನ ಯಾಕೆ ಹುಟ್ಟಿ ಬಂದೀವಿ ಜ್ಞಾನದೇ ನಮಗೆ, ಅಥವಾ ನಮ್ಮ ಹೊಟ್ಟಿಲಿನ ಇವ್ರು ಯಾಕೆ ಹುಟ್ಟುತ್ತಾರ ಅನ್ನೋದ್ರ ಜ್ಞಾನದೇ. ಯಾಕೆ ಹುಟ್ಟ್ಯಾರಪ್ಪ, ಈ ಗಂಡಸ ಮಗನ ಯಾಕೆ ಹುಟ್ಟ್ಯಾನ, ಹೆಣ್ಮಗಳ ಯಾಕೆ ಹುಟ್ಟ್ಯಾಳ, ಅದು ಎಲ್ಲ ಬಿಡ್ರಿ. ನಾವು ಇವತ್ತಿನ ತನಕ ಜೀವಂತ ಯಾಕಿದ್ದೀವಿ ಗೊತ್ತೇನ್ರಿ? ದೇವ್ರ ಟನಂತಿದ್ದೀವಿ ಅಂತ ತಿಳ್ಕೊಂಡು ಹೇಳ್ತೀವಿ. ನಮ್ಗೆ ಅದ್ರದ್ದು ಜ್ಞಾನ ಇಲ್ಲ. ನಾವು ಯಾಕೆ ಜೀವಂತಿದ್ದೀವಿ ಅನ್ನೋ ಜ್ಞಾನ ಇಲ್ಲ, ಅವ್ರು ಯಾಕೆ ಸತ್ರು ಅನ್ನೋ ಜ್ಞಾನ ಇಲ್ಲ, ಇವ್ರು ಯಾಕೆ ಹುಟ್ಟಿದ್ರು ಅನ್ನುವಂಥ ಜ್ಞಾನ ಇಲ್ಲ, ಹಿಂಗೆ ಯಾಕೆ ಆತು ಅನ್ನುವಂಥ ಯಾವ ಘಟನಾದ್ದು ನಮಗೆ ಕಾರ್ಯಕಾಲ ಸಂಬಂಧ ಗೊತ್ತಾಗೋದಿಲ್ಲ, ಯಾವುದೇ ವಸ್ತುವಿನ ರಹಸ್ಯ ನಮ್ಗೆ ಅರ್ಥ ಆಗಂಗಿಲ್ಲ. ಭಗವಂತ ಈ ದೇಹ ನಿರ್ಮಾಣವೇ ಹೆಂಗೆ ಮಾಡ್ಯಾನ ವಿಚಾರ ಮಾಡಿ ನೋಡಿದ್ರೆ ಇವತ್ತಿನ ತನಕನೂ ಯಾವ ಡಾಕ್ಟರ್ಗಳಿಗೂ ಈ ದೇಹದ ಬಗ್ಗೆ ಏನಾಗಿಲ್ಲ ಅಂದ್ರೆ ಸರಿಯಾದ ಜ್ಞಾನ ಇಲ್ಲ. ಎಲ್ಲರೂ ಎಲ್ಲ ಏನು ಮಾಡ್ತಾರೆ, ಸಸ್ಪೆಕ್ಟ್ ಮಾಡ್ತಾರಿಲ್ಲ, ಹಿಂಗಾಗಿರ್ಬೋದು ಹಿಂಗಾದ್ರೆ ನೋಡಿ, ಹಿಂಗೆ ವಿಚಾರ, ಹಿಂಗೆ ಈ ಔಷಧ ಕೊಟ್ಟು ನೋಡು, ಅಷ್ಟೊತ್ತಿಗೆ ಅವು ಸೈಡ್ ಎಫೆಕ್ಟ್ ಆಗಿ ಏನಕ್ಕೇನೋ ಆಗಿ ಮತ್ತೇನೋ ಆಗಿ ಹೋಗ್ಬಿಡ್ತಾವೆ. ಈ ಔಷಧ ಕೊಟ್ಟು ನೋಡು, ಆ ಔಷಧ ಏನು ತಿಳಿತದೆ ಹೇಳಿ, ಡಾಕ್ಟರ್ಗಳಿಗೆ ಏನು ತಿಳಿತದೆ, ಯಾರಿಗೆ ಏನು ತಿಳಿತದೆ, ಈ ಪ್ರಪಂಚದ ವಿಷಯದಲ್ಲಿ ಏನು ಜ್ಞಾನ ಅದ ನಮ್ಗೆ, ಪ್ರಪಂಚದ್ದನ ಜ್ಞಾನ ಇಲ್ಲ ಅಂತಿದ್ದಾಗ ಈ ಪ್ರಪಂಚಕ್ಕೆ ಅತೀತವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಎಷ್ಟರೇ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರೊಳಗಿದ್ರ ಮರ್ಮ ಹೇಳ್ಯಾರ ಅಂತ ಎಷ್ಟು ಮಜಾ ಅದ ನೋಡ್ರಿ. ಜ್ಞಾನೇಶ್ವರ ಮಹಾರಾಜ ಹೇಳಿಲ್ಲ, ಈ ಪೃಥ್ವಿ ಒಳಗೆ ಏನದ ಅಂದ್ರೆ 3 ಪಾಲು ನೀರದ, 1 ಪಾಲು ಭೂಮಿ ಅದ. ಒಂದು ದೊಡ್ಡ ಪಾತೇಲಿ ಒಳಗೆ ಒಂದು ಮಣ್ಣು ಹೆಂಟಿ ಇಟ್ಟಿವಿ ಅಂದ್ರೆ ಆ ಮಣ್ಣು ಹೆಂಟಿ ಏನಾಗ್ತದೆ, ಕರಿಗೆ ಹೋಗ್ಬಿಡ್ತದೆ. ಹೆಂಗೋ ಹಂಗೆ ಏನದ ಅಂದ್ರೆ ಭೂಮಿ ಯಾಕೆ ಕರಿಗೆ ಹೋಗಲ್ಲ ಸಮುದ್ರದಾಗ ಅಂತ. ಖರೆ ಅಂದ್ರೆ ಏನಾಗಬೇಕು ಅಂದ್ರೆ ಸಮುದ್ರದಾಗ ಭೂಮಿ ಕರಿಗೆ ಹೋಗ್ಬಿಡ್ಬೇಕಿಲ್ರಿ. ಸಮುದ್ರದಾಗ ಭೂಮಿ ಏನಾಗಬೇಕು ಅಂದ್ರೆ ಕರಿಗೆ ದಿನ ಒಂದು ಸ್ವಲ್ಪ ಕರಿಗೆ ಹೋಗ್ಬಿಡ್ಬೇಕಾಯ್ತು. ಎಷ್ಟು ಕೋಟಿ ವರ್ಷ ಆತಿ ಭೂಮಿ ನಿರ್ಮಾಣ ಆಗಿ, ಎಂದು ನಿರ್ಮಾಣ ಆಗ್ಯದೋ ಏನೋ, ಅವತ್ತಿಂದ ಇವತ್ತಿನ ತನಕ ಸುತ್ತಲೂ ಇಷ್ಟು ನೀರಿದ್ರೂ ಭೂಮಿ ಹೆಂಗೆ ಕರಿಗೆ ಹೋಗ್ವಲ್ತು, ಎಲ್ಲ ಕರಿಗೆ ಹೋಗಿ ಅದರ ಮುಚ್ಚಿ ಎಲ್ಲ ಇದು ಆಗಿ ಹೋಗ್ಬೇಕಾಯ್ತು. ಇದೇನು ನಮ್ಗೆ ಅರ್ಥ ಆಗ್ತದೇನ್ರಿ, ಹೆಂಗೆ ನಿಂತದಿದು ಆಕಾಶಗಳು ನೋಡ್ಲಿಕ್ಕೆ ಹತ್ತೀವಿ, ಎಷ್ಟು ಅನಂತ ತಾರೆಗಳು ಹೆಂಗೆ ನಿಂತಾವು ಏನು, ಇದ್ರದ್ದೇನಿಲ್ಲ ನಮ್ಗೆ ಅರ್ಥ ಆಗುವುದಿಲ್ಲ. ಇನ್ನು ಇದಕ್ಕೆ ಅತೀತವಾಗಿರ್ತಕ್ಕಂಥ ಯಾವ ಪರಮಾತ್ಮನ ಶಕ್ತಿಯಿಂದ ಇದೆಲ್ಲ ನಡೆದದನೋ ಕಾರ್ಯ, ಆ ಪರಮಾತ್ಮನ ಸ್ವರೂಪದಲ್ಲಿ ನಮಗೇನು ಅರ್ಥ ಆಗ್ಲಿಕ್ಕೆ ಶಕ್ಯದ, ಯಾವ ಅಂಥ ಪರಮಾತ್ಮ ಸ್ವರೂಪವನ್ನು ವಿವರಣೆ ಮಾಡ್ತಕ್ಕಂಥ ವರ್ಣನೆ ಮಾಡ್ತಕ್ಕಂಥ ಆ ಭಗವದ್ಗೀತಾದ ವಿಷಯದಲ್ಲಿ ನಮಗೇನು ತಿಳಿಲಿಕ್ಕೆ ಶಕ್ಯದ. ಭಗವದ್ಗೀತಾ ಬಿಡ್ರಿ, ಅದರ ಮೇಲೆ ಬಂದಿರ್ತಕ್ಕಂಥ ಜ್ಞಾನೇಶ್ವರಿಯ ನಮಗೇನು ತಿಳಿಲಿಕ್ಕೆ ಶಕ್ಯ. ಜ್ಞಾನೇಶ್ವರದ ಒಂದೊಂದು ಓವಿಯನ್ನು ನಮ್ಗೆ ಅರ್ಥ ಆಗ್ಲಿಕ್ಕೆ ಶಕ್ಯವೇನ್ರಿ? 9,000 ಓವಿ ತಿಳಿಬೇಕಾದ್ರೆ 9,000 ಜನ್ಮ ತಗೋಬೇಕಾಗಿ ಬರ್ಬೋದು ಅಂತದ. 9,000 ಓವಿ ತಿಳಿಬೇಕಾದ್ರೆ ಒಂದೊಂದು ಜನ್ಮದೊಳಗೆ ಒಂದೊಂದು ಓವಿ ತಿಳ್ಕೊಂಡ್ರೆ ಸಾಕು ಅಂದ್ರೆ ಬಾಯ್ಪಾಟ್ ಮಾಡೋದಲ್ಲ. ಅರ್ಥಾರ್ಥ ಏನು ಅಂದ್ರೆ ಅದು ನಮ್ಮ ಜೀವನದಲ್ಲಿ ಬಂದ್ರೆ ಖರೆ ಸಾರ್ಥಕ ಆಗ್ತಕ್ಕಂಥದ್ದು. ಮಾಳಿಯೇ ಜೇವುತೆ ನೇಲೆ ತೇವುತೆ ನಿವಾಂತ ಚಿಗೇಲೆ ತಯಾ ಪಾಣಿಯ ಐಸೆ ಕೇಲೆ ಹುವಾ ವೇಗ ಶ್ರೀರಾಮ್. ಇದು ಒಂದು ಓವಿ ಏನಾದ್ರು ಅರ್ಥ ಅಲಿಸಕ್ಕೆ, ಮಾಲಿ ಹೆಂಗ ನೀರನ್ನು ಒಯ್ತಾನೋ,
ತೋಟದಲ್ಲೇ ಆ ತೋಟಿಗೆ ಏನು ಮಾಡ್ತಾನೋ, ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಆ ಕಾಲುವೆ ನೀರನ್ನು ಎತ್ತಲಾಗಿ ತಗೊಂಡು ಹೋಗ್ತಾನೋ ಅಥವಾ ತಕರಾರು ಮಾಡ್ತದೇನ್ರಿ, ನಾ ಈ ಮಡಿಗೆ ಹೋಗಂಗಿಲ್ಲ ಆ ಮಡಿಗೆ ಹೋಗ್ತೀನಿ, ಆ ಮಡಿಗೆ ಹೋಗಂಗಿಲ್ಲ ಈ ಮಡಿಗೆ ಹೋಗ್ತೀನಿ ಅಂತ ತಕರಾರು ಮಾಡ್ತಾವೇನು? ಹಂಗೆ ಒಂದು ತಾಸರೆ ಇದ್ದೀವಿ ನಾವು ಅಂತಿದ್ದ. ಒಂದು ತಾಸರೆ ಮಾಳಿಗೆ ಜೀವತೆ ನೇಲೆ ಮುಂಜಾನೆ 7ರಿಂದ 8 ತನಕ ಹಂಗಿರುದು ಬಾ ಅಂತ ತಿಳ್ಕೊಳ್ಬೇಕು. ಮಾಳಿಗೆ ಜೀವತೆ ನೇಲೆ ಯಾರು ಏನಂತಾರೋ ಅದನ್ನು ಹ್ಞೂ ಅನ್ನೋದು, ಯಾರೇನು ಹೇಳ್ತಾರೋ ಅದನ್ನು ಸುಮ್ಮನೆ ಮಾಡುವುದು. ಒಂದು ತಾಸು ಇಟ್ಕೊಳ್ಳು, ಮಾಳಿಗೆ ಜೀವ ಸಮಾಪ್ತ. ಒಂದು ರೈಲ್ವೆ ಸ್ಟೇಷನ್ದಾಗ ಏನಾಗಿತ್ತು ಅಂತ, ಒಬ್ಬ ಮನುಷ್ಯ ಬಂದ, ಯಾತ್ರಿ ಬಂದ ಕೂಡಲೇ ಹಮಾಲ ಅಲ್ಲಿ ಪೋರ್ಟ್ರ್ ಏನಂತ ಹಮಾಲ ಏನಿದ್ದು ಅವ ಒಮ್ಮೆಲೆ ಕೈಯಾಗ ಬ್ಯಾಗ್ ಹಿಡ್ಕೊಂಡು ಬಂದು ಬರ್ರಿ ತಾವು ಯಾವ ಊರಿಗೆ ಹೋಗ್ಬೇಕು ಏನು ಅಂತ. ಇಲ್ಲ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಕೊಡ್ರಿ ನಿಮ್ಮ ಬ್ಯಾಗ್ ಕೊಡ್ಲಿ ಅಂತ ತಿಳ್ಕೊಂಡು ಇಟ್ಟು ನೀವು ಟೈಮ್ ಕೇಳ್ಕೊಂಬರ್ತೀನಿ, ಗಾಡಿ ಚೌಕಶಿ ಮಾಡ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಎಲ್ಲ ಚೌಕಶಿ ಮಾಡ್ಕೊಂಡು ಬಂದು ಹೇಳ್ದ. ಹಂಗಾರೆ ಏನಿಲ್ಲ ರೀ 12ಕ್ಕೆ ಗಾಡಿ ಬಿಡೋದು, 12:10ಕ್ಕೆ 12 ಗಂಟೆಗೆ ಗಾಡಿ ಬರ್ತದೆ, ನೀವೇನು ಕಾಳಜಿ ಮಾಡಬೇಡ್ರಿ, ಇಲ್ಲಿ ಕೂಡ್ರಿ, ನಿಮ್ಗೆ ನೀರು ಪಾರ್ಬೇಕೇನು ಅದು ಇದು ಎಲ್ಲ ಅವ್ನು ಭಾಳ ಆಶ್ಚರ್ಯ ಆಯ್ತು, ಎಷ್ಟು ರೀ ಸೌಜನ್ಯದಪ್ಪ ಇವ್ದು ಅಂತ ತಿಳ್ಕೊಂಡು ಭಾಳ ಸಂತೋಷ ಆಯ್ತು. ಹೊಸದಾಗಿ ಬಂದಿದ್ದು ಪಾಪ ಅವ್ನು ಪ್ಲಾಟ್ಫಾರ್ಮ್ ಮೇಲೆ ಒಳಗೆ ಇವನು ಉಪಚಾರ ನೋಡಿ ಭಾರಿ ಸಂತೋಷ ಆಯ್ತು. 5 ನಿಮಿಷ ಆಯ್ತು, 11:15 ಆಯ್ತು, 11:45 ಆಯ್ತು. ಇವು ಮತ್ತೆ ಕೇಳಿದ, ಏನಪ್ಪ ಎಷ್ಟೊತ್ತಿಗೆ ಇನ್ನೂ ಗಾಡಿ ಏನು ಲೇಟ್ ಏನು ಅದ? ಏನಿಲ್ಲ ರೀ, ಒಂದು 5 ನಿಮಿಷನ ಬರ್ತದೆ, ನೀವೇನು ಕಾಳಜಿ ಮಾಡಬೇಡ್ರಿ, ಫಸ್ಟ್ ಶಾಂತವಾಗಿ ಕೂತ್ಕೊಳ್ರಿ, ಸಮಾಧಾನ ಕೂತ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ದ. ಮತ್ತು ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳ್ರಿ, ನಾನು ತಂದು ಕೊಡ್ತೀನಿ, ಹಣ್ಣು ಬೇಕೋ ಇದು ಬೇಕೋ ಅದು ಬೇಕೋ, ಟಿಕೆಟ್ ತೆಗಿಸ್ಕೊಂಡು ಬಂದು ಕೊಡ್ತೀನಿ ಬೇಕಾದ್ರೆ ಅಂತ ತಿಳ್ಕೊಂಡಂತ ಎಲ್ಲ ಆಯ್ತು. 12 ಹೊಡಿತು, 12 ಹೊಡೆದು 5 ನಿಮಿಷ ಆಯ್ತು. 5 ನಿಮಿಷ ಆದ್ಮೇಲೆ ಯಾಕಪ್ಪ ಇನ್ನೂ ಬರಲೇ ಇಲ್ಲೋ ಗಾಡಿ, ಕೂಡಲೇ ಬರ್ತದೆ ಬಂದಾಗ ಹೋಗಾಕ್ರಿ ಅಂತಂದ. 5 ನಿಮಿಷದ ಮುಂಚೆ ಅಷ್ಟು ಚಲೋ ಮಾತಾಡಿದ್ದ, ಒಮ್ಮೆಲೆ ಹಿಂಗೆ ಬದಲಾಗ್ತದೆ ಅಂತ ಅವ್ನು ಆಶ್ಚರ್ಯ. ಅಲ್ಪ ಏನಲ್ಪ ಸುಮ್ಕೊಂಡು ಇರ್ಕೊಳ್ತಕ್ಕ ಅಲ್ಲೋ ಮರ ಅದಲ್ಲ, 5 ನಿಮಿಷದ ಮುಂಚೆ ನೀ ಎಷ್ಟನ್ನು ನಾವು ಬಂದು ಕೂಡ ಎಷ್ಟು ಸೌಜನ್ಯದಿಂದ ಮಾತಾಡಿದಿ, ಎಷ್ಟು ಇದರಲ್ಲಿ ಮಾತಾಡಿದಿ, ಈಗ ಹಿಂಗ್ಯಾಕೆ ಅಂತ ಕೇಳ್ಕೊಂಡು ನಾವು ಏನಂದ, 12 ಗಂಟೆ ಸೌಜನ್ಯ ಸಪ್ತಾಹ ಮುಗೀತ್ರಿ ಅಂತ. ಸೌಜನ್ಯ ಸಪ್ತಾಹ ಆಚರಿಸ್ಲಿಕ್ಕೆ ಹತ್ತಿದ್ರು ಅವ್ರು ರೈಲ್ವೆ ಸ್ಟೇಷನ್ ಮೇಲೆ. 12 ಗಂಟೆಗೆ ಸೌಜನ್ಯ ಸಪ್ತಾಹ ಮುಗೀತ್ರಿ. ಸೌಜನ್ಯ ಸಪ್ತಾಹ ಮುಗಿದ್ಮೇಲೆ ನಾವು ನಮ್ಮ ಸ್ವಭಾವಕ್ಕನುಸಾರವಾಗಿ ಹೆಂಗೋ ಹಂಗೆ ಇರೋದು ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಏನು ಅರ್ಥ ಆಗ್ಲಿಕ್ಕೆ ಶಕ್ಯ ಇದೆ ನಮಗೆ. ಅರ್ಥಾತ್ ಈ ಪ್ರಪಂಚದ್ದು ಏನೇನು ನಮ್ಗೆ ಅರ್ಥ ಆಗ್ಲಿಕ್ಕೆ ಶಕ್ಯ ಇಲ್ಲ ಅಂತಿದ್ದಾಗ ಪ್ರಕೃತಿನ ಅರ್ಥ ಆಗಂಗಿಲ್ಲ ಅಂತಂದ್ರೆ ಪರಮಾತ್ಮೇನ ಅರ್ಥ ಆಗ್ತಾನ. ಆದ್ದರಿಂದ ಮುಂದೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಏನಂತ ತಿಳ್ಕೊಂಡು, ಹೇ ಅನಾವರನ ಈ ತಿಥಿಭೂ ಚಾಚುವರಿ ಮಾಪಸೂಯೆ ಸಾಗರಿ ಮೀನೇಣತು ತ್ಯಾಪರಿ ಪ್ರವರ್ತೇಥ ಶ್ರೀರಾಮ. ಅರ್ಥಾತ್ ಏನು ಅಂದ್ರೆ ನನ್ನ ಈ ಒಂದು ಪ್ರಯತ್ನ ಏನದ ಅಂದ್ರೆ ಎಷ್ಟು ವ್ಯರ್ಥವಾಗಿರ್ತಕ್ಕಂಥದ್ದು ಅನ್ನೋದನ್ನು ಜ್ಞಾನೇಶ್ವರ ಮಹಾರಾಜರು ಹೇಳಲಿಕ್ಕೆ ಹತ್ತ. ಅರ್ಥಾತ್ ಭಗವದ್ಗೀತೆಯನ್ನು